ಆಕಾಶವಾಣಿ ರಂಗಭೂಮಿ, ಕಿರುತೆರೆ ಮತ್ತು ಚಲನಚಿತ್ರ ಕಲಾವಿದರಾದ ಮೈಸೂರು ರಮಾನಂದ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಗಣಪತಿ ಭಟ್. ಪ್ರೀತಿಯ ಶ್ರೋತೃಗಳೇ, ನಮಸ್ಕಾರ. ಕಾಲದ ಚಕ್ರ ಇನ್ನೊಂದು ಸುತ್ತು ತಿರುಗಿದೆ. ಬದುಕಿನ ಪುಸ್ತಕದ ಹಳೆಯ ಪುಟಗಳು ಮುಚ್ಚಿ ಹೊಸ ಆಸೆಗಳೆಂಬ ಹೊಸ ಅಧ್ಯಾಯ ತೆರೆದುಕೊಂಡಿದೆ. ಹೌದು ಸ್ನೇಹಿತರೆ, ಹೊಸ ವರ್ಷದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಹೊಸ ವರ್ಷ. ಹೊಸ ವರ್ಷ ಅಂದ ತಕ್ಷಣ ಅದು ಕೇವಲ ಕ್ಯಾಲೆಂಡರ್ ಬದಲಾವಣೆ ಅಲ್ಲ, ನಮ್ಮ ಚಿಂತನೆಗಳ ಮಂಥನ ನಡಿಬೇಕು. ಮಾಡಿದ ತಪ್ಪುಗಳನ್ನು ಪಾಠವನ್ನಾಗಿ ಪರಿವರ್ತಿಸಿ ನಾಳಿನ ಕನಸಿಗೆ ಪೀಠಿಕೆಯನ್ನು ಹಾಕಬೇಕು. ಅಂದ ಹಾಗೆ ಹೊಸ ವರ್ಷ ಅಂದ ತಕ್ಷಣ ಹೊಸತು ಅಷ್ಟೇ ಅಲ್ಲ, ಹೊಸತರ ಜೊತೆಗೆ ಹಳೆಯದು ಕೂಡ ಸೇರಿಕೊಂಡು ಸಮನ್ವಯದ ಬದುಕು ನಮ್ಮದಾಗಬೇಕು. ಕವಿವಾಣಿ ಇದೆಯಲ್ಲ, ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಬಗು ಅಂತ. ಹಾಗೆ ಹಿರಿಯರ ಅನುಭವದ ಜೊತೆಗೆ ಯುವಕರ ಉತ್ಸಾಹ ಇವೆರಡು ಒಟ್ಟೊಟ್ಟಿಗೆ ಸಾಗ್ತಾ ಇದ್ದರೆ ಬದುಕು ಸುಂದರವಾಗಿರುತ್ತೆ. ಇಷ್ಟೆಲ್ಲ ಪೀಠಿಕೆಯನ್ನು ನಾನು ಯಾಕೆ ಹಾಕ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಹೌದು, ಇವತ್ತಿನ ಹೊಸ ವರ್ಷದ ಸಂಭ್ರಮವನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ ನಮ್ಮ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷ ಅತಿಥಿ ಅವರನ್ನು ನಾವು ಬರಮಾಡಿಕೊಂಡಿದ್ದೇವೆ. ಸುಮಾರು 5 ದಶಕಗಳ ಕಾಲ ರಂಗಭೂಮಿಯನ್ನು ತಪಸ್ಸಿನಂತೆ ಕಂಡುಕೊಂಡವರು, 300ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥವರು, ಜೊತೆಗೆ ಸಾಹಿತಿಗಳಾಗಿ, ಪುಸ್ತಕ ಪ್ರಿಯರಾಗಿ, ಪುಸ್ತಕ ಮಾರಾಟಗಾರರಾಗಿ ಗುರುತಿಸ್ಕೊಂಡಂಥವರು. ಅವರೇ ನಮ್ಮೆಲ್ಲರ ನೆಚ್ಚಿನ ಹಿರಿಯ ಚಿತ್ರನಟ ಮೈಸೂರು ರಮಾನಂದ್ ಅವರು. ಮೈಸೂರು ರಮಾನಂದ್ ಅವರೇ, ಆಕಾಶವಾಣಿಯ ಸ್ಟುಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ. ಮೈಸೂರು ರಮಾನಂದ್ ಅಂದ ತಕ್ಷಣವೇ ನೋಡಿ ಎಷ್ಟು ಸೊಗಸಾಗಿದೆ ಆ ಹೆಸರು. ನಾವೆಲ್ಲ ಜೀವನದಲ್ಲಿ ಆನಂದ ಬೇಕು ಅಂತ ಹೇಳಿ ಎಷ್ಟೆಲ್ಲ ಕಷ್ಟಪಟ್ಟು ಅದರ ಹಿಂದೆ ಹೋಗ್ತೀವಿ, ಪಡ್ಕೊಳ್ಬೇಕು ಆನಂದವನ್ನು ಅಂತ. ಆದರೆ ಕಾಕತಾಳಿ ಅನ್ನುವ ಹಾಗೆ ನಿಮ್ಮ ಹೆಸರಲ್ಲೇ ಆನಂದ ಅಂತ ಸೇರ್ಕೊಂಡಿದೆಯಲ್ಲ, ಅದು ಹೇಗೆ ಅಂತ? ಹೇಗೆ ಅಂತ ಹೇಳಿದ್ರೆ, ನಾನು ಹುಟ್ಟಿದ್ದು ಚಾಮರಾಜನಗರದಿಂದ, ಇಲ್ಲೇ ಗುಂಡ್ಲುಪೇಟೆ ತಾಲೂಕು ಹೊರೆಯಲ ಗ್ರಾಮ. ಅಲ್ಲಿ 1ನೇ ತರಗತಿ ಓದಿದೆ. 2ನೇ ತರಗತಿಗೆ ನಾನು ಮೈಸೂರಿಗೆ ಬಂದೆ. ನಾವು ಮೈಸೂರಿನಲ್ಲಿದ್ದಂಥ ಕೃಷ್ಣಮೂರ್ತಿಪುರಂ ಬಡಾವಣೆಯಲ್ಲಿ ನಾಟಕ ನಡೆಯೋದು. ಯಾವುದು, ಶನಿ ಮಹಾತ್ಮೆ ಅಥವಾ ರಾಜವಿಕ್ರಮ. ಆ ನಾಟಕವನ್ನು ರಾತ್ರಿ 9 ಗಂಟೆ ಕೂತ್ರೆ ಬೆಳಗ್ಗೆ ತನಕ ನೋಡ್ತಾ ಇರಬೇಕು. ನನ್ನ ಚಿಕ್ಕ ವಯಸ್ಸು, ಆದರೆ ಇಡೀ ನಾಟಕವನ್ನು ನೋಡ್ತಿದ್ದೆ. ಎದ್ದೋಗೋಣ ಅಂತ ಹೇಳಿದ್ರೆ ಅವರು ಬಿಡ್ತಿರ್ಲಿಲ್ಲ. ಆದರೆ ಅದ್ರ ಮಧ್ಯೆ ಅಲ್ಲಿ ಹಾಸ್ಯ ಪಾತ್ರಗಳು ಬರೋದು. ಆವಾಗ ನಮಗೆ ಗೊತ್ತಿದ್ದಂಗೆ ಜೋರಾಗಿ ಅಂತ ನಾವು ನಗ್ತಾ ಇದ್ವು. ಮತ್ತು ಅವಾಗ ಅಲರ್ಟ್ ಆಗಿಬಿಡ್ತೀವಿ, ನಿದ್ದೆ ಹೊರಟೋಗೋದು. ಇನ್ನೊಂದು ಸಾರಿ ಆ ಪಾತ್ರ ಬರೋ ತನಕ ಕಾಯ್ತಾ ಇದ್ವು. ಹಾಗೆ ಅದನ್ನು ಅಳವಡಿಸ್ಕೋಬೇಕು ಅನ್ನೋದ್ರ ಸಲುವಾಗಿ ನಮ್ಮ ತಂದೆನೇ ನನಗೆ ಅವತ್ತಿನ ದಿನಗಳಲ್ಲಿ ಟಿಕೆಟನ್ನು ಖರೀದಿ ಮಾಡಿ, ನಾನು 8-10ನೇ ವರ್ಷದಲ್ಲೇ ಟೌನ್ನಲ್ಲಿ ಹೋಗಿ ನಾಟಕ ನೋಡ್ಕೊಂಡು ಬಾ, ಹಿರಣ್ಣಯ್ಯನವ್ರ ನಾಟಕ ಇದೆ, ಇಲ್ಲೋಗಿ ನೋಡ್ಕೊಂಡು ಬಾ, ಮಹಾದೇವಪ್ಪನವ್ರದ್ದು ಗುರುಪ್ರಸಾದ್ ಅಂತ ನಾಟಕ ಮಾಡ್ತಾರೆ, ಆ ನಾಟಕ ನೋಡ್ಕೊಂಬ ಅಂತೇಳಿ ಟಿಕೆಟ್ ನಾನು ಕೊಡೋರು. ನಾನೊಬ್ಬನೇ ಹೋಗಿ ನೋಡ್ಕೊಂಬರ್ತಿದ್ದೆ. ನಮ್ಮ ತಂದೆ ನಾಟಕ ನೋಡಿ ಅಂತ ಹೇಳೋರು. ಸಿನಿಮಾ ನೋಡೇ ಇರಲಿಲ್ಲ ಅವರು. ಸಿನಿಮಾ ನೋಡಿದ್ದು ಒಂದೇ ಒಂದು, ಬಂಗಾರದ ಮನುಷ್ಯ ಒಂದೇ. ಅವ್ರು ನೋಡಿ ನನಗೆ ಹೇಳಿದ್ರು, ನೋಡ ಅಲ್ಲಿ ಒಬ್ಬ ಸಿನಿಮಾದಲ್ಲಿ ಪಾರ್ಟ್ ಮಾಡ್ಯಾನೆ, ಹೆಂಗೆ ಮಾಡ್ಯಾನ ಗೊತ್ತಾ, ಓದಿರೋ ವಿದ್ಯಾವಂತ, ಇಡೀ ಹಳ್ಳಿನೇ ಉದ್ಧಾರ ಮಾಡ್ಬಿಡ್ತಾನೆ, ಆ ಥರ ಆಗಬೇಕು, ನೀನು ಜಮೀನಲ್ಲಿ ಉದ್ಧಾರ ಆಗಬೇಕು ಅಂತ ಹೇಳೋರು. ಆದರೆ ನನಗೆ ಮಾರ್ಗದರ್ಶಕರಾದರು. ಹೇಗೆ ಅಂತ ಹೇಳಿದ್ರೆ, ಅವರು ಹೊರೆಯಾಲ ದೊರೆಸ್ವಾಮಿ. ಅವರು ಕನ್ನಡ MA, ಇಂಗ್ಲೀಷ್ MA, ಸಂಸ್ಕೃತ MA ಇವೆಲ್ಲ ಮಾಡಿದ್ದವರು. ಮತ್ತು 1 ವರ್ಷ ಲಾನು ಓದಿದ್ದಾರೆ. 1 ವರ್ಷ ಡಿಪ್ ಇನ್ ಡ್ರಾಮಾನು ಮಾಡಿದ್ದಾರೆ. ಅವರು ನಾಟಕವನ್ನು ಮಾಡ್ತಿದ್ರು ಮೈಸೂರಿನ ಅಶೋಕಾಪುರಂ 3ನೇ ಕ್ರಾಸ್ನಲ್ಲಿ, ದುಡ್ಡಿನ ಗಿಡ ಅಂತ. ನಾನು ನಾಟಕ ನೋಡ್ತಾ ನಿಂತೆ, ಏನು ದುಡ್ಡಿನ ಗಿಡ ಅಂತೇಳಿ ನಗುನು ಬರೋದು, ಜೊತೆಗೆ ಒಂದು ಭವ್ಯವಾದ ಸಂದೇಶನೂ ಹೋಗೋದು. ಏನು ಸಂದೇಶ ಅಂತಂದರೆ, ಪ್ರತಿಯೊಬ್ಬ ಮಾನವರಲ್ಲೂ ದುಡ್ಡು ಹರಿದಾಡಬೇಕು, ಒಬ್ಬರ ಹತ್ರ ನಿಲ್ಲದೆ ಉರುಳ್ಕೊಂಡು ಹೋಗ್ಬೇಕು, ಇದು ಬಡವ ಬಲ್ಲಿದಾಗ ಎಲ್ರಿಗೂ ಹೋಗ್ಬೇಕು, ಕಡು ಕಷ್ಟದಲ್ಲಿರೋನ್ಗೂ ಹೋಗ್ಬೇಕು ಅನ್ನೋದು ಗಿಡ ಹೇಳೋದು. ಆ ನಾಟಕವನ್ನು ನೋಡಿದಾಗ ನಾನು ನಾಟಕದಲ್ಲಿ ಯಾಕೆ ತೊಡಗಿಸ್ಕೋಬಾರ್ದು ಅಂತೇಳಿ ಅಲ್ಲಿ ಮಧ್ಯ ನಗುನು ಬರೋದು. ಆ ನಗುನ ನಾನು ಅಳವಡಿಸ್ಕೊಬಿಟ್ಟೆ ಅಷ್ಟೇ. ಈಗ ನಮ್ಮ DVG ಅವರು ಹೇಳ್ತಾರಲ್ಲ, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ ಅಂತ. ಅಭಿನಯ ಅಂತ ಬಂದಾಗ ಬೇರೆ ಬೇರೆ ತರಹದ ಪ್ರಕಾರಗಳಲ್ಲಿ ಅಭಿನಯದಲ್ಲಿ ನಾವು ತೊಡಗಿಸ್ಕೊಳ್ಬೋದು. ನಿಮಗೆ ಸಹಜವಾಗಿ ಅಭಿನಯದಲ್ಲಿ ಆಸಕ್ತಿ ಇತ್ತು, ನಟನೆ ಕಡೆಗೆ ನೀವು ಬಂದ್ರಿ. ಅದರಲ್ಲಿ ವಿಶೇಷತಃ ನೀವು ಕಾಮಿಡಿ ವಿಷಯವನ್ನೇ ನೀವು ಆರಿಸ್ಕೊಂಡ್ರಿ. ಅಂದರೆ
ಕಾಮಿಡಿಯನ್ನೇ ನೀವು ಹೆಚ್ಚಾಗಿ ಅದನ್ನು ಇಷ್ಟಪಟ್ಟು ನೀವು ಅದನ್ನು ಆಯ್ದುಕೊಂಡಿದ್ದ, ಅಥವಾ ಅದು ನಿಮಗೆ ಅಚಾನಕ್ಕಾಗಿ ನಿಮ್ಗೆ ಹೀಗೆ ಪಾತ್ರಗಳು ಸಿಕ್ಕಿ ಆಗಿದ್ದ? ಇಲ್ಲ, ಅದು 70ನೇ ಇಸ್ವಿಯಲ್ಲಿ ಮಾಧು ಮದುವೆ ಅಂತ ನಾಟಕ ಮಾಡಿದಾಗ ಅದ್ರಲ್ಲಿ ಮಾಧು ಪಾತ್ರ ಕೊಟ್ಟರು ಮಾತ್ರ ಮಾಡ್ತೀನಿ, ಇದ್ದವ್ರು ಮಾಡಲ್ಲ ಅಂತ ಹೇಳಿದೆ. ಮಿಲಿಟ್ರಿಯವನು, ಮಿಲಿಟ್ರಿಗೂ ಸೇರಿದ್ದೆ, ಸೆಲೆಕ್ಟ್ ಆಗಲಿಲ್ಲ. ಓ ಹೌದಾ, ಅದನ್ನು ಪ್ರಯತ್ನ ಮಾಡಿದ್ರೆ? ಅವಾಗ ಈ ಎಂಪ್ಲಾಯ್ಮೆಂಟ್ ಕಾರ್ಡ್ ಇತ್ತು, ಓ ಅದಾಗಲಿಲ್ಲ. ಆ ಸಮಯದಲ್ಲಿ ಹೋದಾಗ ಅದರಲ್ಲಿ ನಾಟಕ ಮಾಡೋವಂಥ ಸಂದರ್ಭದಲ್ಲಿ ಮೈಸೂರಿನ ಅರಮನೆ ಎದುರುಗಡೆ ಇಟ್ಟಿಗೆ ಗೂಡು ಅಂತಿದೆ. ಆ ಸಮಯದಲ್ಲಿ ನಾಟಕದಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ ನಾನು, ನಾಟಕ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಲ್ಲರೂ ಬಂದು ನೋಡಬೇಕು, ವಿದ್ಯಾವಂತರು ಬುದ್ಧಿವಂತರು ವಿವಿಧ ಕ್ಷೇತ್ರಗಳ ಗಣ್ಯರು ಬಂದು ನಾಟಕದ ರಿಹರ್ಸಲ್ ನೋಡಬೇಕು. ಯಾಕೆ ಅಂತ ಕೇಳೋರು, ನಾವು ತಪ್ಪು ಮಾಡಿದ್ರೆ ನಾಳೆ ದಿನ ಬೇರೆಯವರು ನಮ್ಮನ್ನು ತಪ್ಪು ಅಂತ ತೋರಿಸ್ಬಾರ್ದು, ಇಲ್ಲೇ ತಿದ್ಕೊಂಡ್ಬಿಡೋಣ ಅಂತ. ಹಾಗೆ ಮಾಡ್ತಾ ಇದ್ದಾಗ ಪ್ರಾಕ್ಟೀಸ್ ಎಲ್ಲ ಮಾಡಿದ್ವು. ಒಬ್ಬರು ಬಂದು ನೋಡಿದ್ರು ಇಟ್ಕೆಗೂಡಲ್ಲಿ, ಬಂದಿಲ್ಲಿ ನಾಟಕ ಮಾಡಿ ಅಂತ ಹೇಳಿದ್ರು. ಮಾಡೋಣ ಅಂತ ಅಲ್ಲಿ ಹೋದ್ವು. 100 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರು, 200 ರೂಪಾಯಿನ ಏನೋ ಕೊಟ್ಟಿದ್ರು. 7 ಗಂಟೆಗೆ ನಾಟಕ ಶುರು ಆಯಿತು, 7 ಕಾಲಿಗೆ ನಾಟಕ ಮುಗಿದೋಗ್ತಾ ಇದೆ. ದೊಡ್ಡ ಜಗಳ ಶುರು ಆಗೋಯ್ತು ಅಲ್ಲಿ. ಸಡನ್ನಾಗಿ ಏನು ಮಾಡೋದು, ಎಲ್ಲ ಹೊಡೆದ್ಬಿಡ್ತಾರಲ್ಲಪ್ಪ, ನಾಟಕ ಕರ್ಸಿರೋರು 1 hour 2 hours ಕೇಳ್ತಾರೆ, ಈ ಥರ ಆಗೋಯ್ತಲ್ಲ ಅಂತ. ಆ ಸಮಯದಲ್ಲಿ ನಾನೇನು ಮಾಡಿದೆ, ಅದರಲ್ಲಿ ಸಿಗರೇಟ್ ಸೇದ್ತಾ ಇದ್ದ. ಸಿಗರೇಟ್ ಸೇದಬಾರ್ದು, ನೀನು ಓದೋ ಹುಡುಗ, ನೀನು ನಿಮ್ಮ ಅಪ್ಪ ಅಮ್ಮನೇನು ಶಾಲೆ ಕಳಿಸೋದು, ಸಿಗರೇಟ್ ಸೇದೋದ ಕಾಲ, ಓದಬೇಕು, ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕು, ದೇಶದ ರಕ್ಷಣೆಗೆ ನೀನು ಕೈ ತೊಡಬೇಕು, ಅಪ್ಪ ಅಮ್ಮನಿಗೆ ಬೆಲೆ ಕೊಡಬೇಕು. ಡೈಲಾಗ್ ಇರಲಿಲ್ಲ. ಈ ಥರದ್ದೆಲ್ಲ ಡೈಲಾಗ್ ಹೇಳಿದಾಗ ನಾಟಕ ನೋಡಿದವರು ಖುಷಿಪಟ್ಟರು. ಅಲ್ಲಿ ಸ್ವಲ್ಪ ಹಾಸ್ಯದ ಭಾಷೆಯನ್ನು ಸೇರಿಸ್ಬಿಟ್ಟೆ. ಓದುವ ಅಭ್ಯಾಸ ನನಗಿತ್ತು. ಪ್ರತಿದಿನ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಸೀಮೆಣ್ಣೆ ಬುಟ್ಟಿಲಿ ಈಗ ಹಾಕ್ಕೊಂಡು ಕರೆಂಟದು ಉಪಯೋಗಿಸ್ತಿರ್ಲಿಲ್ಲ. ಒಂದು ಪುಸ್ತಕ ಏನು ನರಸಿಂಹಯ್ಯನವ್ರದ್ದು, ಜಿಂಜೆ ನಂಜುಸ್ವಾಮಿ, ಸುದರ್ಶನ್ ದೇಸಾಯಿದ ಹಳದಿ ಚೇಳು, ಈ ಥರ ಒಂದೊಂದೊಂದೊಂದು ಕಾದಂಬರಿನ ಓದ್ಬಿಟ್ಟೆ ಮಲಗ್ತಾ ಇದ್ದು. ಇವತ್ತು ಸಹ 20-30 ಪುಟ ಓದ್ಬಿಟ್ಟೆ ಮಲಗೋದು. ನೋಡಿ, ಏನು ಬೇಕಾದ್ರೂ ಕದಿಬೋದು ಜಗತ್ತಲ್ಲಿ, ವಿದ್ಯೆ ಕದಿಯಕ್ಕಾಗಲ್ಲ. ಖಂಡಿತ ಅಲ್ವಾ? ಊರ್ ಮುಂದೆ ಬಸಪ್ಪ, ನಮಗೂ ವಿದ್ಯೆ ಕಲ್ಸಪ್ಪ, ಅಕ್ಕರೆಯಿಂದ ಅಕ್ಷರ ಕಲಿತರೆ ಎಲ್ಲೆಡೆ ಸಿಗೋದು ಪುರಸ್ಕಾರ ಅಂತ ಹೇಳ್ತಾರೆ. ಅದ ಒಂದು ನನಗೆ ಅರ್ಥ ಆಯಿತು ನಿಮ್ಮ ಮಾತಿನಿಂದ. ಅಂದರೆ ಒಬ್ಬ ಕಲಾವಿದ ಆಗಬೇಕು ಅನ್ನುವಾಗ ಅದಕ್ಕೆ ಹಿಂದೆ ಪೂರ್ವ ತಯಾರಿಯಾಗಿ ಒಂದಿಷ್ಟು ಸಾಹಿತ್ಯವನ್ನು ತಿಳ್ಕೊಂಡಿರಬೇಕು, ಅವನಿಗೆ ಓದುವುದರಲ್ಲಿ ಹೆಚ್ಚಿನ ಆಸಕ್ತಿ ಇರಬೇಕು, ಸಾಹಿತ್ಯ ಅರ್ಥ ಆಗಲೇ ಅವನು ಒಳ್ಳೆ ಕಲಾವಿದ ಆಗುತ್ತಾನೆ ಅನ್ನೋದು ಅಲ್ವಾ ಸರ್? ಹೌದೌದು. ನೋಡಿ, ಈಗ ಮೈಸೂರಲ್ಲಿ ಕೃಷ್ಣಮೂರ್ತಿಪುರಂ ಇದೆ, ಅಲ್ಲಿ ಕಾಳಿಂಗರಾಯರು ಬರೋರು. ಕಾಳಿಂಗರಾಯರು ರಾತ್ರಿ 7 ಗಂಟೆಗೆ ಶುರು ಮಾಡಿದೆ, 10-11 ಗಂಟೆ ತನಕ ಹಾಡು ಹೇಳೋರು. ಅವ್ರು ಹೇಳ್ತಾ ಇದ್ರು, ಇಳಿದು ಬಾ, ಅದು ಬೇರೆ ಇದು. ಅದನ್ನ ಹೇಳ್ತಾ ಇದ್ರೆ ಜನ ಚಪ್ಪಾಳೆ ತಟ್ತಾನೆ ಇರೋರು. ಈಗ ಬಿಡಿ, ಎಲ್ಲದಕ್ಕೂ ಚಪ್ಪಾಳೆ ತಟ್ಟಿ ಅಂತ ಹೇಳ್ತಾರೆ. ಅವಾಗ ಅವರು ಒಂದೇ ಸ್ವರದಲ್ಲಿ ಒಂದೇ ಸಮನೆ ಹೇಳೋರು. ಇಡೀ 5 hours ಕಾರ್ಯಕ್ರಮ ನೋಡ್ತಾ ಇದ್ವು. ಅವ್ರ ಜೊತೆಯಲ್ಲಿ ನಿಂತ್ಕೊಳ್ತಾ ಇದ್ದೆ, ಯಾಕೆಂದರೆ ವಾದ್ಯಗೋಷ್ಠಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದೇ ನೀವು ಆಮೇಲೆ ರಂಗಭೂಮಿ ಅಂದಾಗ ನನಗೆ ಹೆಚ್ಚಾಗಿ ನೆನಪಿಗೆ ಬರೋದು, ನೀವು ಸಾಕಷ್ಟು ಈ ಬೀದಿ ನಾಟಕಗಳನ್ನೆಲ್ಲ ಕೂಡ ನೀವು ಆಯೋಜನೆ ಮಾಡಿ ಅದನ್ನು ಜನಪ್ರಿಯಗೊಳಿಸಿದಿರಿ. ಆದರೆ ಒಂದೊಂದು ಸವಾಲಿನ ಕೆಲಸ ನಮ್ಮಲ್ಲಿ ಅಂತ ನನಗನ್ಸುತ್ತೆ. ಯಾಕೆಂದರೆ ನಾಟಕ ಅಂತಂದಾಗ ವಿಶೇಷತಃ ನಮ್ಮಲ್ಲಿ ಶಾಸ್ತ್ರೀಯವಾಗಿ ನಾಟಕ ಬೆಳೆದುಕೊಂಡು ಬಂದಿದೆ. ಆದರೆ ಒಂದೇ ಸಮನೆ ಈ ಬೀದಿ ನಾಟಕ ಅನ್ನೋದು ಆ ಶಾಸ್ತ್ರೀಯತೆಯನ್ನು ಬಿಟ್ಟು ಆಚೆ ಕಡೆಗೆ ಬಂತು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಅದಕ್ಕೆ ನಿಮ್ಗೆ ಯಾವ ತರಹದ ಸವಾಲುಗಳಿದ್ದು ಬೀದಿ ನಾಟಕಗಳನ್ನ ಮಾಡಬೇಕು? ಸವಾಲು ಹೇಗಾಯಿತು ಅಂತ ಹೇಳಿದ್ರೆ, ನಾಟಕಗಳನ್ನ ಮಾಡ್ತಾ ಕರ್ನಾಟಕ ರಂಗಯಾತ್ರೆ ಅಂತ ನಾನು ವಿ ಉದಯ್ ಕುಮಾರ್, ನನ್ನ ಆತ್ಮೀಯ ಸ್ನೇಹಿತರು ಇಬ್ಬರೇ ನಾಟಕವನ್ನು ಮಾಡಿದ್ವು. 388 ಶೋನ ಕೊಟ್ಟವು. ಅವಾಗ ಎಲ್ಲ ರಾಜ್ಯದ ಪ್ರಮುಖ ಪತ್ರಿಕೆಗಳಲ್ಲೆಲ್ಲ ವಿಮರ್ಶೆ ಎಲ್ಲ ಬಂತು. ಆನಂತರ ಏನಾಯಿತು, ಬೀದಿ ನಾಟಕದಿಂದ ಕಿರುತೆರೆಗೆ ಬಂದೆ, ಕಿರುತೆರೆ ಸಿನಿಮಾ 93ನೇ ಇಸ್ವಿಲಿ ಒಂದು ರಂಜಿತಾ ಅಂತ ಸಿನಿಮಾ ಬಂತು. ನನ್ನ ನಾಟಕವನ್ನು ಜಯರಾಮ್ ಅವರದ್ದು ಆ ನಾಟಕವನ್ನ ನೋಡಿದ್ರು. ಅವಾಗ ನಮ್ಮ ಮುಖ್ಯಮಂತ್ರಿ ಬಂಗಾರಪ್ಪನವರು ಇದ್ರು, ಅವರು ನನ್ನ ನಾಟಕವನ್ನು ನೋಡಿದ್ರು. ರೈತರ ಬಗ್ಗೆ ನಾಟಕ ನೋಡ್ಬಿಟ್ಟು ಬಹಳ ಖುಷಿ ಆಗ್ಬಿಟ್ಟು ಅವರು ರಮಣ ಬೆಂಗಳೂರಿಗೆ ಬಂದಾಗ ನನ್ನ ಮಾತಾಡಿಸಿ ಅಂತ ಹೇಳಿದ್ರು. ಒಂದು ಹೋಗಿ ಮಾತಾಡಿಸ್ತಾ ಇದ್ದಾಗ ನೋಡಿದ್ರೆ ರಂಜಿತಾ ಅಲ್ಲಿ ಪಾತ್ರ ಕೊಟ್ಟರು. ಇದು ಒಂದು ನಿಮ್ದು ರಂಜಿತಾ ಸಿನಿಮಾದ ಮೂಲಕವಾಗಿ ನೀವು ಬೆಳ್ಳಿ ತೆರೆಗೆ ನನ್ನನ್ನು ಸಿನಿಮಾಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದೆ ನಮ್ಮ ರಮೇಶ್ ಅರವಿಂದ್ ಅವರು. ಕೆಂಪು ಗುಲಾಬಿ ಅನ್ನೋ ಸಿನಿಮಾದಲ್ಲಿ, ವಿಜಯ್ ರೆಡ್ಡಿ ಅವ್ರ ಸಿನಿಮಾದಲ್ಲಿ ಒಂದೇ ಒಂದು ಡೈಲಾಗು ಧೀರೇಂದ್ರ ಗೋಪಾಲ್ ಅವ್ರ ಜೊತೆ ಕೊಟ್ಟಿದ್ರು. ನಾನು ಸರಿಗಮ ವಿಜಯ್, ಧೀರೇಂದ್ರ ಗೋಪಾಲ್ ಅವರ ಸ್ನೇಹ ಅವತ್ತು ಲಭ್ಯವಾಯಿತು ನನಗೆ. ಇಲ್ಲಿ ಒಂದು ವಿಶೇಷ ಹೇಳಿದ್ರಲ್ಲ, ಬೀದಿ ನಾಟಕ ಹೆಂಗ್ ಸವಾಲು ಅಂತ. ಏನ್ ಸವಾಲಾಯ್ತು ಅಂತಂದ್ರೆ, ಸಿನಿಮಾದಲ್ಲೂ ಮಾಡ್ಬಿಟ್ಟೆ. ಸಿನಿಮಾ ಎಲ್ಲ ಕಡೆ, ಮೈಸೂರಿನ ಗಣೇಶ ಚಿತ್ರಮಂದಿರದಲ್ಲಿ ಇಂಗ್ಲಿಷ್ ಸಿನಿಮಾ ಬಿಟ್ಟು ಕನ್ನಡ ಸಿನಿಮಾ ಆಗ್ತಾ ಇರಲಿಲ್ಲ. ಇಂಗ್ಲಿಷ್ ಸಿನಿಮಾ ಅತಿ ಹೆಚ್ಚು ನೋಡ್ತಾ ಇದ್ದೆ ನಾನು. ಆ ಸಮಯದಲ್ಲಿ ಅಲ್ಲಿ ರಂಜಿತ್ ಹಾಕೋರು 100 ದಿನ ಹೊರಟೋಯ್ತು. ಆ ಓಡೋಂಥ ಸಮಯದಲ್ಲಿ ಏನಾಯ್ತು, ವಿದ್ಯಾರಣ್ಯಪುರಂ ಪಾರ್ಕಲ್ಲಿ ತಗಡೂರು ರಾಮಚಂದ್ರ ರಾಯರು ಅಂತೇಳಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಅವರ ಸಮಕ್ಷಮದಲ್ಲಿ ಒಂದು ನಾಟಕ ನಡೀತಾ ಇದೆ, ಬೀದಿ ನಾಟಕ. ಅದ್ರಲ್ಲಿ ಪ್ರಮುಖ ಪಾತ್ರಧಾರಿ ಬಂದಿಲ್ಲ. ಏನು ಡ್ರಗ್ಸ್ ಅಡಿಕ್ಟ್ ಆದರೆ
ಹೇಗಾಗುತ್ತೆ ವಿದ್ಯಾರ್ಥಿಗಳು ಜೀವನ ಹಾಳು ಮಾಡ್ಕೊ. ಇವತ್ತು ಸಹ ಸುಮಾರು ಕಡೆ ಡ್ರಗ್ ಇದ್ರ ಬಗ್ಗೆ ನೋಡ್ತಾ ಇದ್ವಿ. ಅದರಿಂದ ದೂರ ಇರಿ, ವ್ಯಸನಿಗಳಾಗಬೇಡಿ ಅಂತ ಹೇಳ್ತೀವಿ. ನಾನು ಹೋದೆ, ನಮಗೆ ಪ್ರಕಾಶಣೆ ಅಂತೇಳಿ ಮೈಸೂರಿನ ರಂಗಕರ್ಮಿ, ಹಿರಿಯ ರಂಗಕರ್ಮಿ, ಈಗ ಸಿನಿಮಾ ಗಿನ್ಮಾಲೆಲ್ಲ ಮಾಡ್ತಾರೆ. ಅವರು ಇದ್ರು, ರಮಾನಂದ ಅಲ್ಲಿ ಒಂದು ನಾಟಕ ಇದೆ, ಪ್ರಮುಖ ಪಾತ್ರಧಾರಿ ಬಂದಿಲ್ಲ, ನೀನು ಹೋಗಿ ಮಾಡಬೇಕಲ್ಲಮ್ಮ ಪ್ಲೀಸ್ ಅಂತ ಹೇಳ್ದ. ಅವ್ರಿಗೆ ಹೇಳ್ಬಿಟ್ಟು ನೀ ಪ್ಲೀಸ್ ಹೋಗು, ನೀ ಬಂದಿರೋದು ಗೊತ್ತಾಯ್ತು ಅಂತ ಹೇಳ್ದ. ಹೋದೆ, ಏನು ಅಂತ ಕೇಳಿದ್ರು. ಒಬ್ಬ ಸತ್ತೋಗಿರ್ತಾನೆ, 4 ಜನ ವಿದ್ಯಾರ್ಥಿಗಳು ಅಳ್ತಾ ಇರ್ತಾರೆ, ಇಲ್ಲಿ ಹೋಗಿ ಮಾತಾಡಬೇಕು ಅಂತ ಹೇಳಿದ್ರು. ಸರಿ, ನಾನು ರಮಾನಂದನಾಗೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದೆ. ಹೋಗು, ನಿನ್ನ ರಂಜಿತಾ ಎಲ್ಲ ನೋಡಿದ್ದಾರೆ, ಎಲ್ಲ ಕಡೆ 100 ದಿನ ಹೋಗಿದೆ, ಹೋಗು ಅಂದರು. ನಾವು ಹೋದೆ, ಏನು 1000 ಜನ ಸೇರಿದ್ರು ವಿದ್ಯಾರಣ್ಯ ಪರಂಪಲ್ಲಿ. ನನ್ನ ಪಾತ್ರ ಬಂತು, ನೋಡಿದೆ. ಯಾಕೆಲ್ಲ ಅಳ್ತಾ ಇದ್ದೀರಿ ಪಾತ್ರಧಾರಿಯಾಗಿ? ನಾನು ರಮಾನಂದ. ಯಾಕೆಲ್ಲ ಅಳ್ತಾ ಇದ್ದೀರಿ? ಓಹ್, ಡ್ರಗ್ ಅಡಿಕ್ಟ್ ಆಗ್ಬಿಟ್ಟಿಯಾನ? ಓ ಮೈ ಗಾಡ್. ಅಲ್ಲ, ತಂದೆ ತಾಯಿ ನಿಮ್ಮನ್ನು ಕಳಿಸೋದು ಯಾಕೆ? ನೀವು ನಾಟಕ ನೋಡ್ತಾ ಇದ್ದೀರಿ, ನಿನ್ನನ್ನು ಕಳಿಸಿದ್ದು ಯಾಕೆ? ಓದಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅಂತಲ್ವಾ? ನೀವು ನಾಟಕ ನೋಡ್ತಾ ಇದ್ದೀರಿ. ಇಲ್ಲೊಂದು ಮಾತು ಹೇಳ ನಾನು, ನೋಡಿ, ನನಗೂ ಒಬ್ಬ ಮಗ ಆಯ್ತಾ, ಅವನು ಡ್ರಗ್ ಅಡಿಕ್ಟ್ ಆಗೋದ. ನೀವು ನಾಟಕ ನೋಡ್ತಾ ಇದ್ದೀರಿ, ಪಾತ್ರಧಾರಿ ಸತ್ತಿದ್ದಾನೆ. ನಿಜ ಜೀವನದಲ್ಲಿ ನನ್ನ ಮಗ ಸತ್ತೋದ. ನಾನು ಯಾರಿಗೆ ಹೇಳಿ? ದಯವಿಟ್ಟು ಡ್ರಗ್ ಅಡಿಕ್ಟ್ ಆಗಬೇಡಿ ಪ್ಲೀಸ್ ಅಂತ. ಇದು ನಾಟಕ ನಾನು ಮಾಡಿದ್ದು. ನಿಜವಾಗತ್ತಿ ರಿಯಲ್ ಅಂದ್ಕೊಂಡ್ಬಿಟ್ರು. ನಿಜಕ್ಕೂ ಕೂಡ ನಮ್ಮ ಶ್ರೋತೃಗಳಿಗೆ ತಿಳಿ ಹೇಳಬೇಕು, ಯಾಕೆಂದರೆ ಅದನ್ನು ನೋಡ್ತಾ ಇರಲ್ಲ ಅವರು. ರಮಾನಂದ್ ಅವರು ಇದನ್ನು ಅಭಿನಯಿಸ್ತಾ ನಿಜವಾಗ್ಲೂ ಅವ್ರ ಕಣ್ಣುಗಳಲ್ಲಿ ಆ ಅಶ್ರುಧಾರೆ ಬರ್ತಾ ಇದೆ. ಅಂದರೆ ಒಬ್ಬ ಕಲಾವಿದನಿಗೆ ಒಂದು ಪರಿಪೂರ್ಣತೆ ಅನ್ನೋದು ಹೇಗೆ ಬೇಕು, ಅದರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಅನ್ನೋದು ಹೇಗಿರಬೇಕು ಅನ್ನೋದು ಬಹುಶಃ ನಿಮ್ಮನ್ನು ನೋಡಿ ತುಂಬ ಚೆನ್ನಾಗಿ ಕಲಿಬೇಕೇನೋ ಅಂತ ನನಗೆ ಈಗ ಅನಿಸ್ತಾ ಇದೆ. ಯಾವುದೇ ಪಾತ್ರವನ್ನು ನಾವು ಮಾಡಬೇಕಾದ್ರೆ ಅದನ್ನು ಅನುಭವಿಸಿ ಮಾಡಿದಾಗ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಪರಕಾಯ ಪ್ರವೇಶ ಮಾಡಬೇಕು. ಅಂದರೆ 99 ಭಾಗ ಮಾತ್ರ ಪರಕಾಯ ಪ್ರವೇಶ ಮಾಡಬೇಕು. 1 ಭಾಗ ನಾನು ಯಾರು ಅನ್ನೋದು ಗೊತ್ತಿರಬೇಕು, ನಾವಾಗಿರಬೇಕು, ಗೊತ್ತಿರಬೇಕು, ಅರಿವಿರಬೇಕು. ಆ ಸಮಯ ಪ್ರಜ್ಞೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಅಂದರೆ ಒಂದು ಕಡೆಗೆ ನಾವು ಈಗ ಈ ಥರದ ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ಳುವಾಗ ಅಲ್ಲಿ ಯಶಸ್ಸು ಅನ್ನೋದಕ್ಕೆ ಈ ಜನಪ್ರಿಯತೆ, ಅಂದರೆ ನಿಮಗೆ ಈಗ ನೀವು ಹೇಳಿದ್ರಿ ರಂಜಿತಾ ಸಿನಿಮಾದಲ್ಲಿ ನೀವು ಅಭಿನಯಿಸಿದ್ರಿಂದ ನಿಮಗೆ ಹೆಚ್ಚು ರೆಕಗ್ನೈಸೇಷನ್ ನಿಮಗೆ ಇಲ್ಲಿ ಬೀದಿ ನಾಟಕಗಳಲ್ಲೂ ಕೂಡ ಸಿಗುತ್ತು ಅಂತ. ಸಿಕ್ತು. ಅದು ಸಿಕ್ತಿದ್ದಾಗೇನೆ ಏನಾಗೋಯ್ತು, ಸುಧಾ ವಾರಪತ್ರಿಕೆಯಲ್ಲಿ ಸುಬ್ಬನಿಗೊಂದು ಹೆಣ್ಣು ಅದೇ ವಿಚಾರ ನಾನು ಅದನ್ನೇ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸಾಮಾನ್ಯವಾಗಿ ಮೈಸೂರು ರಮಾನಂದ್ ಅಂದಾಗ ನಮ್ಮ ತಲೆಮಾರಿನವರಿಗೆ ನಾವು 90ರ ದಶಕಕ್ಕೆ ಜಾರ್ಬಿಡ್ತೀವಿ. ಆವಾಗ ಆ ಸುಧಾ ಪತ್ರಿಕೆಯಲ್ಲಿ ಚಾರ್ಲಿ ಚಾಪ್ಲಿನ್ ತರಹ ಆ ಫೋಟೋ ಬರೋದು, ಫೋಟೋ ಕಾಮಿಕ್ಸಲ್ಲಿ ಬರೋದು, ಸುಬ್ಬನಿಗೊಂದು ಹೆಣ್ಣು ಕೊಡಿ ಅಂತ. ಹೌದು, ಅದರ ಒಂದು ನೆನಪನ್ನು ನೀವು ನಮ್ಮ ಶ್ರೋತೃಗಳ ಜೊತೆಗೆ ಹಂಚ್ಕೊಳ್ಬೇಕು ಅಂತಂದರೆ. ನನಗೆ ಮದುವೆ ಆಗಿರಲಿಲ್ಲ ಆಗಿಲ್ಲ. ನೀವು ಇದನ್ನು ಮಾಡಿ ರಮಾನಂದ್ ಅಂತ ಹೇಳಿ ಸುಮಾರು ಜನ ಆಯ್ಕೆ ಮಾಡಿದ್ರು. ನಾನು ಕೊನೆಗೆ ಸೆಲೆಕ್ಟ್ ಆದಾಗ ಹೋದಾಗ ಸಿನಿಮಾ ಶೈಲಿಯಲ್ಲೇ ಒಂದು ಫೋಟೋ ತೆಗೆಯೋರು ಈಗ ತೆಗಿತಾರೆ, ಓಕೆ ಅಂದ್ಬಿಡ್ತಾರೆ. ಆದರೆ ಇಲ್ಲಿ ಭಾವನೆಗಳನ್ನ ಬಿತ್ತಬೇಕು, ಭಾಳ ಕಷ್ಟ ಆಗೋದು. ಅದನ್ನು ಮಾಡ್ತಿದ್ದಾಗ ನನಗೆ ಅವರು ತುಂಬ ಎಂಕರೇಜ್ ಕೊಟ್ಟರು. ರಸ್ತೆಯಲ್ಲಿ ಎಲ್ಲೇ ಹೋಗ್ತಾ ಇದ್ರು, ಅವಾಗ ಓದುವವರ ಸಂಖ್ಯೆ ಜಾಸ್ತಿ ಇತ್ತು. ನಾನು ಎಲ್ಲೇ ಹೋದ್ರು ಹೊರಗಡೆ ಸುಬ್ಬ ಬಂದ ಆವಾಗ ಫೋಟೋ ಇದಕ್ಕೊಂದು ಕಾಮಿಡಿ ಡೈಲಾಗು ಹೇಳ್ತಿದ್ದೆ. ಸುಬ್ಬನಿಗೊಂದು ಹೆಣ್ಣು ಕೊಡಿ, ಫೋಟೋ ಕಾಮಿಕ್ ಅಲ್ವಾ, ಫೋಟೋದಲ್ಲೊಂದು ಡೈಲಾಗ್ ಹೇಳ್ತಾ ಇದ್ದೆ, ಕಾಮಿಡಿ ಡೈಲಾಗು. ಅದೇ ಈಗ ಸಾಮಾನ್ಯವಾಗಿ ಫೋಟೋ ಅಂದ ತಕ್ಷಣ ಅದಕ್ಕೆ ಸ್ಟಿಲ್ ಅಂತ ಹೇಳ್ತಾರೆ, ಅಂದರೆ ಅದು ಚಲಿಸೋದಿಲ್ಲ, ಅದೊಂದು ಯಾವುದೇ ಭಾವನೆಯನ್ನು ಹೆಚ್ಚಾಗಿ ವ್ಯಕ್ತಪಡಿಸೋದಿಲ್ಲ ಅಂತ. ಆದರೆ ಈಗ ನಿಮ್ಮ ಫೋಟೋ ಕಾಮಿಕ್ಸ್ಗಳನ್ನು ನಾವು ಓದಿದವರಿಗೆ ಗೊತ್ತು ಅಥವಾ ಅದನ್ನು ಗಮನಿಸಿದವರಿಗೆ ಗೊತ್ತು, ಎಷ್ಟು ಅದ್ಭುತವಾದಂಥ ಒಂದು ಭಾವನಾ ಲೋಕಕ್ಕೆ ಎಲ್ಲರನ್ನ ಓದುಗರನ್ನ ಎಳ್ಕೊಂಡು ಬಂದಿತ್ತು ಆ ಫೋಟೋಸ್ಗಳು, ಆ ಫೋಟೋ ಕಾಮಿಕ್ಸ್ಗಳು ಅಂತ. ನಿಜಕ್ಕೂ ಕೂಡ ಅದು ಪ್ರಶಂಸನಾರ್ಹವಾಗಿರುವಂತಹ ಒಂದು ಕೆಲಸ ನಿಮ್ಮದು ಅಂತ ನನಗೆ ಅನ್ಸುತ್ತೆ. ದಯಾನಂದ್ ಅದರಲ್ಲಿ ಪಾತ್ರ ಮಾಡಿದ್ರು. ಮತ್ತೆ ಕಾಶಿನಾಥ್ ಸಿನಿಮಾದಲ್ಲಿ ಒಬ್ಬರು ಪ್ರಮುಖ ಹೀರೋಯಿನ್ ಮಾಡಿದ್ರಲ್ಲ, ಅವರು ಕಾಶಿನಾಥ್ ಬಳಗದಿಂದ ಬಂದರು. ನಾನು ಅಷ್ಟೇ ಕಾಶಿನಾಥ್ ಬಳಗದಿಂದನೇ ಬಂದವನು. ಇಲ್ಲೊಂದು ವಿಚಾರ ಹೇಳಲೇಬೇಕು. ಕಾಶಿನಾಥ್ ಉಪೇಂದ್ರ ಅವ್ರಿಗೆ, ವಿ ಮನೋವ್ರಿಗೆ, ಸುಮಾರು ಜನರಿಗೆ ಅವಕಾಶವನ್ನು ಕಲ್ಪಿಸ್ಕೊಟ್ರು ಸಿನಿಮಾದಲ್ಲಿ. ನಾನು ಅವ್ರಿಗೆ ನಾಟಕದಲ್ಲಿ ಅವಕಾಶ ಕೊಟ್ಟೆ. ಅದು ವಿಶೇಷ. ಯಾಕೆ ನಾನು ಕೇಳಿದೆ ಅವ್ರಿಗೆ, ಎಷ್ಟೋ ಜನ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಹೇಳಿ ಅವ್ರ ಹಿಂದೆ ಹೋದ್ರೆ ನೀವು ಅವರನ್ನ ಸಿನಿಮಾದಿಂದ ರಂಗಭೂಮಿ ಕಡೆಗೆ ಕರ್ಕೊಂಡು ಬಂದಿ. ಮೈಸೂರು, ಬೆಂಗಳೂರು, ತುಮಕೂರು ಎಲ್ಲ ಕಾರ್ಯಕ್ರಮ ಕೊಟ್ಟೆ. ಕಾಶಿನಾಥ್ ಹಾಸ್ಯ ಸಂಜೆ ಅಂತೇಳಿ ಅವ್ರಿಗೆ ಹೋಗಿ ಕೇಳೋದಕ್ಕೆ ಮುಜುಗರ ನನಗೆ. ಅವ್ರು ಸಿನಿಮಾದಲ್ಲೂ ಪಾತ್ರ ಮಾಡಿದ್ನಲ್ಲ, ಸರ್ ನೀವು ನಾಟಕದಲ್ಲಿ ಯಾಕೆ ಪಾರ್ಟ್ ಮಾಡಬಾರ್ದು ಅಂದೆ. ಏನ್ರಿ ರಮಾನಂದ್ ಈಗ ಕೇಳ್ತೀರಿ ನೀವು ಅಂದರು. ಅಲ್ಲ ಸರ್, ಕತೆ ಹೇಳ್ತೀವಿ, ಅಪ್ಪ ಮಗ, ನಾನು ಅಪ್ಪ ಅವ್ರ ಮಗ ಮಾಡಿ ಅಂತ ಅವರು ಮಾಡ್ತೀನಿ ಅಂದರು.
ವೆರಿ ಬಿಗಿನಿಂಗ್ ಶೋನೇ ಮೈಸೂರು ಕಲಾಮಂದಿರದಲ್ಲಿ ಆಗದೆ ಹೌಸ್ಫುಲ್ಲಲ್ಲಿ ಜನ ಆಯಿತು. ಒಂದು ಕಟೌಟ್ ಬೇರೆ ಹಾಕಿದ್ದೆ. ಹಾಗಾದ್ರೆ ತೆರೆ ಮೇಲೆ ಮಿಂಚಿ ಮೆರೆದಂತ ಕಾಶಿನಾಥ್ ಅವ್ರನ್ನ ರಂಗಭೂಮಿಗೆ ಎಳ್ಕೊಂಡು ಬಂದವರು ಮೈಸೂರು ರಮಾನಂದ್ ಅವರು. ಹೌದು, ಸುಮಾರು ಕಡೆ ಮಾಡಿದ್ರು. ಆಮೇಲೆ ಅದರಲ್ಲೊಂದು ವಿಶೇಷ ಅಂತ ಹೇಳಿದ್ರೆ, ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಅವರು ಒಂದು ಪೈಸೆನೂ ತಗೊಳ್ಳಿಲ್ಲ, ಎಲ್ಲವನ್ನೂ ನನಗೆ ಕೊಡೋರು. ಅದನ್ನು ನಾನು ಅವ್ರಿಗೆ ಕೇಳ್ಕೊಂಡೆ, ಸರ್ ಪಬ್ಲಿಕಲ್ಲಿ ಬನ್ನಿ ಸರ್ ಅಂತೇಳಿ, ಓನ್ಲಿ ಆಡಿಟೋರಿಯಮಲ್ಲಿ ಮಾತ್ರ ಮಾಡೋದು ಅಂದರು. ಪಬ್ಲಿಕಲ್ಲಿ ಬಂದಿದ್ರೆ ನಾನು ಕೋಟ್ಯಾಧೀಶ ಆಗ್ಬಿಡ್ತಿದ್ದೆ. ಅವ್ರು ಬರಲಿಲ್ಲ, ಯಾಕೆ ಅವ್ರದ್ದೊಂದು ಇದಿರುತ್ತಲ್ವಾ. ಖಂಡಿತ ಅವರೊಂದು ಚೌಕಟ್ಟನ್ನು ಹಾಕ್ಕೊಂಡಿರ್ತಾರೆ, ಹೌದೌದು, ಅದರಲ್ಲಿ ಅವರು ಮಾಡಬೇಕಾಗತ್ತೆ. ಕಾಶಿನಾಥ್ ಅವ್ರ ಜೊತೆಗೆ ಇದ್ದಂತಹ ಒಡನಾಟದ ಮೇಲೆಗೆ ಅವರು ನೀವು ಕರೆದಾಗ ಅವ್ರು ಬಂದಿದ್ದು. ಖಂಡಿತ ಸಂತೋಷ. ಸಾಮಾನ್ಯವಾಗಿ ನಮಗೆ ಚಿತ್ರರಂಗ ಅಂದ ತಕ್ಷಣ ತಟ್ಟನೆ ನೆನಪಾಗೋದು ಮೇರು ವ್ಯಕ್ತಿತ್ವ ಅವರು ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು. ನಿಮ್ಮ ಯಾವುದೋ ಬೀದಿ ನಾಟಕದ ಪ್ರದರ್ಶನವನ್ನು ಗಮನಿಸಿ ಅವರು ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಅದಕ್ಕೂ ಮುಂಚೆ ಒಂದು ಸಂದರ್ಭ ಇತ್ತು. ಮೈಸೂರಲ್ಲಿ ಕಡ್ಲೆಕಾಯಿ ಗಿಡ ಎತ್ಕೊಂಡು ನಾನು ಶೂಟಿಂಗ್, ವಸಂತ ಗೀತ ಶೂಟಿಂಗ್ ನಡೀತಾ ಇತ್ತು. ಸೈಕಲಲ್ಲಿ ಹಾಗೇ ಬಂದೆ, ಪ್ರೀಮಿಯರ್ ಸ್ಟುಡಿಯೋ ಮುಂಭಾಗ ಹೋಗ್ಬೇಕು. ಸೈಕಲ್ಲಿ ಕಡ್ಲೆಕಾಯಿ ಗಿಡ, ಕೊತ್ತಂಬರಿ ಸೊಪ್ಪು ಬೆಳೆದಿದ್ವಲ್ಲ, ತೊಗೊಂಡೋಗ್ಬಿಟ್ಟು ಅಲ್ಲಿ ಏನು ನೋಡಿದೆ, ಸ್ಟುಡಿಯೋ ಮುಂದೆ ಸಖತ್ ಜನ ಇದ್ರು. ನಿಲ್ಲಿಸ್ದೆ, ಮುಂದ್ಗಡೆ ಗೇಟ್ ಬಾಗ್ಲಾಕ್ಬಿಟ್ಟಿದ್ರು, ದೊಡ್ಡ ಗೇಟು. ಈಗ ಸೈಡಲ್ಲಿ ಹೋಗಿ ನಿಂತ್ಕೊಂಡೆ, ಯಾರಿದ್ದಾರೆ ಅಂತ. ರಾಜ್ಕುಮಾರ್ ಏನು ಮಾಡ್ತಾ ಇದ್ದಾರೆ, ಕೈ ತೊಳಿತಾ ಇದ್ದಾರೆ ಊಟ ಮಾಡಿಬಿಟ್ಟು. ಪೊಲೀಸ್ನವರು ಆ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದಾರೆ. ಬೇಲಿ ಅದು. ನಾನು ಹತ್ರ ಬಂದೆ, ಹಿಂದೆ ಹೋದೆ. ಬೇಲಿ ಸಾರಿ 2 ಸಾರಿ ಬಂದೆ, ಹತ್ರ ಹೋದೆ. 3ನೇ ಸಾರಿ ರಾಜ್ಕುಮಾರ್ ಜೋರಾಗಿ ಕೂಗ್ಬಿಟ್ಟು ಬೇಲಿ ಯಾರು ಓಡಾಟೋದೆ. ಪೊಲೀಸ್ನವರು ಟಿಸ್ಕೊಂಡ್ಬಂದ್ಬಿಟ್ರು. ನನ್ನ ಹೌದಾ, ಹೊಡಿಬಿಡಿ ಇದ್ದರು ರಾಜ್ಕುಮಾರ್ ಅವರು. ಆಮೇಲೆ ಏನು ಬಂದಿದ್ದು ಅಂದ್ರೆ, ನಿಮ್ಮನ್ನು ನೋಡಿದ್ನಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲೇ ಇದ್ರೆ ಆಗೋದಿಲ್ಲ, ಅದಕ್ಕೋಸ್ಕರ ಬಂದ್ಬಿಟ್ಟೆ, ಸಾರಿ. ಆಮೇಲೆ ಹೊನ್ನವಳ್ಳಿ ಕೃಷ್ಣ ಅವ್ರು ಬಂದರು. ಸರ್ ನನ್ನ ಟ್ರೂಪಲ್ಲಿ ಇವ್ರು ಮಾಡ್ತಾರೆ ಸರ್. ಅಣ್ಣ ಇವರು ನಮ್ಮ ಟ್ರೂಪಲ್ಲಿ ಇರೋದು, ಇವ್ರ ಟ್ರೂಪಲ್ಲೇ ನಾನು ಮಾಡೋದು ಅಂತ ಹೇಳಿದ್ರು. ಅವ್ರು ಊಟ ಮಾಡಿ ಅಂದ್ರು. ಇಲ್ಲ, ಮನೆಗೆ ಹೋಗಿ ಊಟ ಮಾಡ್ತೀನಿ, ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಗುತ್ತೆ. ಫಸ್ಟ್ ಸೊ ವಸಂತ ಗೀತ ಸಿನಿಮಾದ ಚಿತ್ರೀಕರಣ ಸಮಯದಲ್ಲಿ ಇನಿಷಿಯಲ್ ಆಗಿ ಮೈಸೂರು ರಮಾನಂದ್ ಅವರ ಪರಿಚಯ ಅಣ್ಣ ಅವರಿಗೆ ಆಯಿತು. ನಾನೇ ಮಾಡ್ಕೊಂಬಿಟ್ಟೆ. ಅದಾದ ನಂತರದಲ್ಲಿ ನಿಮ್ಮ ಬೀದಿ ನಾಟಕವನ್ನು ಕೂಡ ಗಮನಿಸಿ ಅವರು ಮಾತನಾಡಿದ್ದಾರೆ. ಪತ್ರಿಕೆಯಲ್ಲಿ ಓದ್ತಾರೆ ಅವರು. ಪತ್ರಿಕೆಯಲ್ಲಿ ಓದಿದಾಗ ನೋಡ್ತಾರೆ. ಹೊನ್ನವಳ್ಳಿ ಕೃಷ್ಣ ಅವರು ಹತ್ರ ಇದ್ದಾಗ ಕರೀತಾರೆ, ಭಯ್ಯ ಇಲ್ಲಿ ಅಂತ. ಅವರು ಮನೇಲಿದ್ದಾಗ ಗ್ರಾಮೀಣ ಭಾಷೆ, ಚಾಮರಾಜನಗರದ ಆಡು ಭಾಷೆ ಸೊಗಡು, ಅದನ್ನು ಭಯ್ಯ ಇಲ್ಲಿ ನೋಡಿ, ಇವ್ರು ಯಾರೋ ಚೆಂದಾಗಿ ಮಾಡ್ತಾರೆ ಅಂತಲ್ಲ, ನಾಟಕ ಬರ್ದದೇ ಇಲ್ಲಿ ಅಂತ ಹೇಳ್ತಾರೆ. ಅಣ್ಣ ಇವ್ರ ಟ್ರೂಪಲ್ಲೇ ನಾನು ಇರೋದು ಅಂತ ಹೇಳ್ತಾರೆ. ಅವಾಗ ನಾನು ಬೆಂಗಳೂರಿಗೆ ಬಂದ್ಬಿಟ್ಟಿರ್ತೀನಿ ಮೈಸೂರಿಂದ. ಹೊನ್ನವಳ್ಳಿ ಕೃಷ್ಣ ಅವರು 3 ತಿಂಗಳು ಓಡಾಡಿಕೊಂಡು ಅಲ್ಲಿ ಬಂದು ಕಾವೇರಿ ಭವನದ ಹತ್ರ ಬೀದಿ ನಾಟಕ ಮಾಡ್ತಾ ಇರ್ತೀನಿ. ಆ ಸಮಯದಲ್ಲಿ ಬಂದು ನನ್ನ ನೋಡ್ತಾರೆ. ನೋಡ್ಬಿಟ್ಟು ಬಸ್ಸಲ್ಲಿ ನನ್ನನ್ನು ಕರ್ಕೊಂಡೋಗ್ತಾರೆ. ಬಸ್ಸಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋಗೆ. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅವತ್ತು ಒಂದು ಕಡೆ ಮಲೆಯ ಮರುತ ಶೂಟಿಂಗ್ ನಡೀತಾ ಇರುತ್ತೆ, ಒಂದು ಕಡೆ ವಿಜಯೋತ್ಸವ ಅಂದರೆ ಕುಮಾರ್ ಬಂಗಾರಪ್ಪ, ಅವಾಗ ವಸಂತ್ ಕುಮಾರ್ ಅಂತೇಳಿ ಅವರೆಲ್ಲ ಕೂತಿರ್ತಾರೆ. ಬಂದ ತಕ್ಷಣ ನಮಸ್ಕಾರ ಅಣ್ಣ ರಾಜ್ಕುಮಾರ್ ಅವ್ರಿಗೆ ಅಂತೀನಿ, ಹೀಗೆ ಅಂತೀನಿ. ಅವರು ಬನ್ನಿ ಮೊದಲು ಊಟ ಮಾಡ್ಬಿಡೋಣ ಬನ್ನಿ ಅಂತ ಹೇಳ್ತಾರೆ. ಗುರಿ ಸಿನಿಮಾ ಡಬ್ಬಿಂಗ್ ನಡೀತಾ ಇರುತ್ತೆ. ಬರ್ತಾರೆ, ಊಟ ಮಾಡಿಸ್ತಾರೆ. ಊಟ ಆದಮೇಲೆ ನಾಟಕ ಮಾಡ್ತೀನಿ, ನಾಯಿ ಅಂತೇಳಿ. ಹೌದು, ನಾನು ಉದಯ್ ಕುಮಾರ್. ನಾಟಕ ನೋಡ್ತಾರೆ, ಬಹಳ ಖುಷಿ ಆಗ್ಬಿಡ್ತಾರೆ. ಶ್ರೀನಿಧಿ ರಾಮು ಇರ್ತಾರೆ, ಅವರು ಫೋಟೋ ತೆಗ್ಸಲ್ವ, ತೆಗೆಸ್ಬೋದು, ನೆಗೆಟಿವ್ ಕೊಡಲ್ಲ, ಯಾರು ಕೊಡಲ್ವಲ್ಲ ಸರ್ ಅಂತ ಹೇಳ್ತೀನಿ. ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಅವ್ರ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆದುಕೊಳ್ಳೋದು ಕೂಡ ಅದು ಕಷ್ಟದ ಕೆಲಸ ಆಗಿತ್ತು. ಅವಾಗ ರಾಜ್ಕುಮಾರ್ ಅವರು, ಶ್ರೀನಿಧಿ ಬನ್ನಿ ಇಲ್ಲಿ ರಾಮು ಅವರೇ ಅಂತ ಕರೀತಾರೆ. ಫೋಟೋ ತೆಗೀರಿ ನಮ್ಮದು ಅಂತ ಹೇಳ್ತಾರೆ, ತೆಗಿತಾರೆ. ನೆಗೆಟಿವ್ಸ್ ಕೊಟ್ಬಿಡಿ ಇವ್ರಿಗೆ ಅಂತಾರೆ. ಇವತ್ತು ಇದೆ ಅದು. ಡಾಕ್ಟರ್ ರಾಜ್ಕುಮಾರ್ ಅವರ ಭೇಟಿಯ ನೆನಪಾಗಿ ಒಂದು ಫೋಟೋ ಕೂಡ ನಿಮ್ಮ ಹತ್ರ ಬರೆದಿದ್ದಾರೆ. ನಾಟಕ ಬೀದಿಗಿಳಿಯಿತು ಎಂದು ಸಂಕಟವಾಯಿತು ನಿಜ, ಆದರೆ ಇದೊಂದು ಬಯಸದೇ ಬಂದ ಭಾಗ್ಯ ಆಯಿತು. 4 ಕೋಟಿ ಕನ್ನಡಿಗರು ಇವರ ಕಲೆಯನ್ನು ನೋಡಿ ಆಶೀರ್ವದಿಸಲಿ ಬರೆದಿದ್ದಾರೆ. ಇವತ್ತಿಗೂ ಇಟ್ಕೊಂಡಿದ್ದೀರಾ? ಇದ್ದೇನೆ. ವಿವೇಕಾನಂದರು ಹಾಗೆ ಅವರು ಅಭಿಪ್ರಾಯ ಬರೀತಾರೆ. ಒಂದೇ ನಾಟಕವನ್ನು 4 ಬಾರಿ ನೋಡ್ತಾರೆ. ವಿವೇಕಾನಂದರು ನೋಡಿ, ಇದು ಬಹಳ ವಿಶೇಷ. ಧಾರವಾಡದಲ್ಲಿ ಬೀದಿ ನಾಟಕ ನೋಡ್ತಾರೆ. ಅವಾಗ ರಂಗಾಯಣಕ್ಕೆ ಆಯ್ಕೆ ಮಾಡ್ತಾ ಇರ್ತಾರೆ ಅಭ್ಯರ್ಥಿಗಳನ್ನ. ಆಯ್ಕೆ ಮಾಡಿದಾಗ ನಾನಿನ್ನೂ ಸತ್ತಿಲ್ಲ ನಾಟಕ ಮಾಡ್ತೀವಿ, ಜನ ಎಲ್ಲ ಚಪ್ಪಾಳೆ ತರ್ತಾರೆ. ಆಮೇಲೆ ಕೈಯಲ್ಲಿ ಪೇಪರ್ ಇರುತ್ತೆ, ಪೇಪರ್ ನಿಂಗೆ ಮಡಿಸ್ಬಿಟ್ಟು 100 ರೂಪಾಯಿ ಅದಕ್ಕೆ ಹಾಕ್ತಾರೆ. ಕಲಾವಿದರು ಹೊಟ್ಟೆ ಇರುತ್ತೆ, ಮೊದಲು ಅವ್ರಿಗೂ ದುಡ್ಡು ಹಾಕಿ ಅಂದ್ಬಿಟ್ಟು ಅವರೇ ಕಲೆಕ್ಷನ್ ಮಾಡ್ತಾರೆ. ಆಮೇಲೆ ನಮ್ಮ ಗೋಪಾಲಕೃಷ್ಣ ನಾಯರಿ ಅವರ ಯಕ್ಷಗಾನ ಕಲಾವಿದ, ಅವರ NSD ಅವರು, ಅವರಿದ್ದವ್ರು ಎಲ್ಲರ ಹತ್ರ ಕಲೆಕ್ಟ್ ಮಾಡಿ ನಮಗೆ ತಂದು ಕೊಡ್ತಾರೆ. ಅದು ಅಲ್ಲಿಗೆ ಬೀದಿ ನಾಟಕ ಆಗೋಗುತ್ತೆ. ಅವ್ರಿಗೆ ಮಾತಾಡ್ಕೊಂಡು ಹೊರಟೋಗ್ತೀವಿ ನಾವು. ವಿವೇಕಾನಂದರು ಹಿಂದೆ ಒಂದು ಸಾರಿ ನಾಟಕ ನೋಡಿರ್ತಾರೆ ಮೈಸೂರಲ್ಲಿ, ಇದು ಧಾರವಾಡದಲ್ಲಿ ನೋಡ್ತಾರೆ. ಹುಬ್ಳಿಗೆ ಹೋಗ್ತೀವಿ, ಸವಾಯಿ ಗಂಧರ್ವ ಹಾಲಿಗೆ. ಸವಾಯಿ ಗಂಧರ್ವ ಹಾಲಲ್ಲಿ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ವಿವೇಕಾನಂದರು ಅಧ್ಯಕ್ಷತೆ. ನಮ್ಮದು 50 ನಾಟಕ ಸ್ಪರ್ಧೆ ಇರುತ್ತೆ. ದೊಡ್ಡ ದೊಡ್ಡ ನಾಟಕಗಳು, ಬೇಕು ಬಾವಿ, ಜೋಕುಮಾರ್ ಸ್ವಾಮಿ, ಈ ಥರ. ನಮ್ಮದು ನಾಯಿ ಇರುತ್ತೆ. ನಮ್ಗೆ 2ನೇ ಬಹುಮಾನ ಬಂದು ನಾವು ಕೆಳಗಡೆ ಕೂತಿರ್ತೀವಿ ನೋಡ್ತಾ. ವಿವೇಕಾನಂದರು ಬರ್ತಾರೆ, ಮೇಲೆ ಕೂತ್ಕೊಳ್ತಾರೆ, ಈಗ ನೋಡ್ತಾರೆ. ದ್ವಿತೀಯ ಬಹುಮಾನ ಪಡೆದ
ಗೆಜ್ಜೆ ಹೆಜ್ಜೆ ರಂಗ ತಂಡದ ಮೈಸೂರು ರಮಾನಂದ್ ಅವರು ವೇದಿಕೆಗೆ ಬರಬೇಕು ಅಂತಾರೆ. ಈಗ ವೇದಿಕೆಗೆ ಹೋಗ್ತೀನಿ, ಚೆಕ್ ಈ ಕೈ ಕೊಡಕ್ಕೆ ಹೋಗ್ತಾರೆ, ವಾಪಸ್ ನಾನು ಇವ್ರಿಗೆ ಕೊಡಲ್ಲ ಅಂತಾರೆ. ವೇದಿಕೆ ಮೇಲೆ ಹೌಸ್ಫುಲ್ ಆಗೋಗಿದೆ ಸವಾಯಿ ಗಂಧರ್ವಾಲು. ವಿ ಉದಯ್ ಕುಮಾರ್ ಅಂತಾರೆ, ನೀವಿಬ್ಬರೇ ತಾನು ಮಾಡಿರೋದು ಅಂತಾರೆ. ಹೌದು ಅಂತೀವಿ. ವಿ ಕುಮಾರ್ ಇದು ತಗೊಳ್ಳಿ ಅಂತಾರೆ, ಇಬ್ರು ಕೈ ಹಿಡ್ಕೋತಿ, ಇಬ್ಬರಿಗೂ ಕೊಡಲ್ಲ ಅಂತಾರೆ. ಯಾಕೆ ಸರ್? ಈಗ ತಾನೇ ಬೀದಿ ನಾಟಕ ನೋಡಿದ್ದೆ, ಇಲ್ಲಿ ಅದೇನು ನಾಟಕ ಮಾಡಿದ್ದೆ ಅದೇ ನಾಟಕವನ್ನು ಈಗ ಸಮಾರಂಭದಕ್ಕಿಂತ ಮುಂಚೆ ಆ ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡಿ ಅಂತೇಳಿ ಕೆಳಗಡೆ ಕೂತ್ಕೊಳ್ತಾರೆ. ತಿರ್ಗಾ ಮತ್ತೆ ನಾವು ಈ ನಾಟಕವನ್ನು ಮಾಡ್ತೀವಿ, ಫುಲ್ ಖುಷಿ ಪಡ್ತಾರೆ. ಖುಷಿ ಪಟ್ಟು ವೇದಿಕೆಗೆ ಬರ್ತಾರೆ. ವೇದಿಕೆಗೆ ಬಂದು ಒಂದು ಮಾತು ಹೇಳ್ತಾರೆ, ನೋಡಿ ಇವ್ರನ್ನ ಬೀದಿ ನಾಟಕ ನೋಡಿದ್ದೆ, ಈಗ ಇಲ್ಲಿ ಸ್ಟೇಜ್ ಮೇಲೆ ಅದೇ ಬೀದಿ ನಾಟಕ ಸ್ಟೇಜ್ಗೆ ಪರಿವರ್ತಿಸ್ಕೊಂಡು ಮಾಡಿದ್ದಾರೆ. ಈಗ ಸರ್ ಇದಾದ್ಮೇಲೆ ಇನ್ನೂ ಒಂದು ನಾಟಕ ಮಾಡ್ತೀವಿ ಸರ್ ಕ್ಯಾಂಟೀನ್ ಹತ್ರ ಅಂದರೆ, ನೋಡಿ ಕ್ಯಾಂಟೀನ್ ಹತ್ರ ನಾಟಕ ಮಾಡ್ತಾರೆ, ನಾಟಕ ಮಾಡಿದ್ಮೇಲೆ ದುಡ್ಡು ಕೊಡೋದು ಮರಿಬೇಡಿ ಅಂತ ಹೇಳಿದ್ರು. ಸೊ ನೀವು ಮತ್ತೆ ಉದಯ್ ಕುಮಾರ್ ಅವರು ನೀವಿಬ್ರು ಸೇರ್ಕೊಂಡು ಈ ಗೆಜ್ಜೆ ಹೆಜ್ಜೆ ತಂಡವನ್ನ ನೀವು ಕಟ್ಟಿದ್ದು. ಸೊ ನೀವು ಗೆಜ್ಜೆ ಹೆಜ್ಜೆ ತಂಡವನ್ನ ಕಟ್ಟಿದಂತಹ ಸಂದರ್ಭವನ್ನು ನೆನಪಿಸ್ಕೊಳ್ಳೋದಾದ್ರೆ ಹೇಗೆ ಅಂತ ನನ್ನ ಅಣ್ಣ ಮೈಸೂರಲ್ಲಿ ಲೈಬ್ರರಿ ಇಟ್ಕೊಟ್ಟಿದ್ರು ನನಗೆ. ಒಂದು ಲೆಟರ್ ಮಾಡ್ಕೊಂಬಂದಿರೋ ಅವ್ರು ಟ್ರೂಪ್ ಮಾಡೋಣ ಅಂತ, ಗೆಜ್ಜೆ ಹೆಜ್ಜೆ ಅಂತ. ನಾನು ದೊರೆ ಇದು ಚೆನ್ನಾಗಿದೆ, ನನ್ನ ಟ್ರೂಪ್ಗೆ ಹೆಸರು ಇಟ್ಕೊಂಡ್ಬಿಡ್ತೀನಿ ಅಂತ ಹೇಳಿದೆ. ನಾನು ನಾಟಕ ಮಾಡ್ತಿದ್ದೆ, ಮಾಡ್ಕೊಂಡ್ರು. ನೋಡಿ ಅವಾಗ ಯಾವ ರೀತಿ ಆಗುತ್ತೆ ಅಂತಂದರೆ, ನನ್ಗೆ ಯಾತಕ್ಕೆ ಅವ್ರು ಲೈಬ್ರರಿ ಇಟ್ಕೊಟ್ರು ಅಂತ ಹೇಳಿದ್ರೆ, ನಾನು SLCಗೆ ಬಿಟ್ಬಿಟ್ಟಿದ್ದೆ, ಕೆಟ್ಟ ದಾರಿ ಹಿಡಿಬೋದು, ಬೇರೆ ಎಲ್ಲ ಹೋಗ್ಬೋದು. ಒಂದು ಅಂಗಡಿ ಇಟ್ಕೊಟ್ರು. ಏನು ಅಂಗಡಿ ಇಟ್ಕೋತೀಯಪ್ಪ ಅಂದ್ರೆ, ಲೈಬ್ರರಿ ಇಟ್ಕೋತೀನಿ ಅಂತ ಹೇಳಿದೆ. ದುಡ್ಡು ಕೊಟ್ಟರು. ಅಡ್ವಾನ್ಸ್ ಎಷ್ಟು ಕೇಳ್ಕೊಂಬಂದೆ, ಅಡ್ವಾನ್ಸ್ ಕೊಡು ಅಂದರು. ಯಾವ್ಯಾವ ಪುಸ್ತಕ ತರ್ತೀಯ, ಪುಸ್ತಕದ ಬಗ್ಗೆ ಅವರು ಒಂದು 45 ಪುಸ್ತಕ ಬರೆದಿದ್ದಾರಲ್ಲ, ಅವರು ಸಾಹಿತಿಗಳು, ಯಾವರು ಲಂಕೇಶು, UR ಮೂರ್ತಿ ಅವರೆಲ್ಲ ಜೊತೆಲಿ ಒಡನಾಡಿಗಳು, ದೇವನೂರು ಮಾದೇವರೆಲ್ಲ. ಆ ಸಮಯದಲ್ಲಿ ಏನಾಯಿತು, ನನಗೆ ಅವರು ಲೈಬ್ರರಿ ಇಟ್ಕೊಟ್ರಲ್ಲ, ಎಲ್ಲ ಪುಸ್ತಕಗಳನ್ನ ತೊಗೊಂಬಂದು ಅಂಗಡಿಯಲ್ಲಿ ಜೋಡಿಸ್ಕೊಂಡೆ, ಮ್ಯಾಗ್ಝಿನ್ ಎಲ್ಲ ಜೋಡಿಸ್ಕೊಂಡೆ. ಪ್ರಾರಂಭದಲ್ಲಿ ನಮ್ಮ ಲೈಬ್ರರಿಗೆ ಮಾತ್ರ ಒಂದು 600 ಜನ ಮೆಂಬರ್ ಇದ್ದರು. ಅವ್ರು ಬರೋದು ಹೋಗೋದು ಮಾಡೋರು, ಪುಸ್ತಕ ತೊಗೊಳೋರು, ಓದೋರ ಸಂಖ್ಯೆ ಜಾಸ್ತಿ ಇತ್ತು. ಮಹಿಳೆಯರೆಲ್ಲ ಮಿಲ್ಸ್ ಆ್ಯಂಡ್ ಬೋನ್ಸು ಮತ್ತು ವುಮೆನ್ಸ್ ಎರಾ, ಫೆಮಿನಾ ಈ ಥರದ್ದನ್ನು ತೊಗೊಳೋರು. ಜೆಂಟ್ಸ್ ಎಲ್ಲ ಬೇರೆ ಬೇರೆ. ನಾನು ಹಾಲಿವುಡ್ ಮ್ಯಾಗ್ಝಿನ್ಸು ತರಿಸ್ತಿದ್ದೆ ಲೈಫು ಟೈಮು. ಆ ಸಮಯದಲ್ಲಿ ಬೇರೆ ಏನಾರು ಒಂದು ನೋಡ್ಬೇಕಲ್ಲ, ಬೆಳಗ್ಗೆ ಸಮಯ ಇರುತ್ತಲ್ಲ, ಬೆಳಗ್ಗೆ ಹಾಲು ಹಾಕ್ತಿದ್ದೆ, ಪೇಪರ್ ಹಾಕ್ತಾ ಇದ್ದೆ. ಇದ್ರ ಸಮಯದಲ್ಲಿ ಏನು ಮಾಡಿದೆ, ಮತ್ತೆ ದಾರಿ ಕಾದಂಬರಿಗಳು, ಚಂದಮಾಮ, ಬಾಲ್ಮಿತ್ರ ಎಲ್ಲ ನಿಯತಕಾಲಿಕೆಗಳು, ಎಲ್ಲ ಮ್ಯಾಗ್ಝಿನ್ಗಳು ಹಾಕೊಂಡು ಕಾದಂಬರಿ ಬೇಕೇ ಕಾದಂಬರಿ ಅಂದ್ಕೊಂಡು ರಸ್ತೆಲಿ ಹೊಟ್ಟೆ. ಕುವೆಂಪು ನಗರ, ಚಾಮುಂಡಿಪುರಮು, ವಿದ್ಯಾರಣ್ಯಪುರಮು, ದಟ್ಕಳ್ಳಿ, ಸುತ್ತಮುತ್ತ ಎಲ್ಲ, ಇನ್ನು ಕೆಲವು ಬಡಾವಣೆಗಳಲ್ಲಿ ಜಯನಗರ ಸುತ್ತಮುತ್ತ ಎಲ್ಲ ಹೋದ್ರೆ ಇವರು ಕರೆದ್ರು. SL ಭೈರಪ್ಪನವರು ಪ್ರಸಿದ್ಧ ಸಾಹಿತಿಗಳು, ಮೊನ್ನೆ ನಿಧನರಾದ, ಬಾರಪ್ಪ ಇಲ್ಲಿ ಅಂತ ಅವ್ರನ್ನ ನಾಟಕ ನೋಡಿದ್ರು. ಎಲ್ಲಿ? ಮೈಸೂರಿನ ಮಹಾರಾಜಾಸ್ ಕಾಲೇಜ್ ಭವನದಲ್ಲಿ ಧಾಟು ಅನ್ನೋ ನಾಟಕದಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ಮಾಡಿದ್ದೆ. ಅಲ್ಲಿ ಪರಿಚಯ ಆಗಿತ್ತು ಅವರು. ನಾನು ನಾಟಕ ನೋಡಿದ್ರು, ಭಾಳ ಖುಷಿಯಾಗಿತ್ತು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ರು ಮಾರನೇ ದಿನ ಮೈಸೂರಿನ ಲಾ ಕಾಲೇಜಲ್ಲಿ. ಅದನ್ನ ನೋಡಿದಾಗ ಏನಾಗೋಯ್ತು, ಅವ್ರಿಗೆ ವೆಂಕಟರಮಣ ಏನು ಪಾತ್ರ ಮಾಡಿದ್ದು ಯಾರು ಅಂದರು. ನಾನು ಹಿಂದೆ ಹೊಟ್ಟೋಗ್ಬಿಟ್ಟೆ. ಸ್ವಲ್ಪ ಜೋರಾಗಿ ಕೇಳಿದ್ರು ಯಾರು ಅಂತ. ನಮ್ಮ ಸ್ನೇಹಿತರು ತಳ್ಳಿದ್ರು ಮುಂದೆ. ನಾನು ಸರ್ದೆ, ತುಂಬ ಚೆನ್ನಾಗಿ ಮಾಡಿದ್ರಿ, ಇದೇ ರೀತಿ ಮಾಡಿ ನಿಮ್ಮ ಕಾಲವನ್ನು ಮುಂದುವರಿಸ್ಕೊಳ್ಳಿ ಅಂತ ಹೇಳಿದ್ರು. ಹಾಗೆ ಇಲ್ಲಿಗೆ ಬಂದಾಗ ಅವ್ರ ಮನೆ ಹತ್ತಿರ ಸೈಕಲಲ್ಲಿ ಕಾದಂಬರಿ ಬೇಕೇ ಕಾದಂಬರಿ ಅಂತ ಹೇಳಿದೆ. SL ಭೈರಪ್ಪನವ್ರ ಮನೆ ಅನ್ನೋದು ಗೊತ್ತಿಲ್ಲ. ಈಗ ನೋಡಿದೆ, ಬಾರಪ್ಪ ಇಲ್ಲಿ ಅಂದರು. ಏನು ಕಾದಂಬರಿ ಅಂದರು. ಕಾದಂಬರಿ ಕೊಡ್ತೀನಿ, ಎಲ್ಲ ಥರ ಮ್ಯಾಗ್ಝಿನ್ ಕೊಡ್ತೀನಿ ಸರ್ ಅಂತ ಹೇಳಿದೆ. ತಿಂಗಳಿಗೆ 10 ರೂಪಾಯಿ, ದಿನಕ್ಕೆ 20 ಪೈಸೆ ಸರ್. ಹೌದಾ, ಬನ್ನಿ. ಅವ್ರು ಯಾವುದೋ ಕಾದಂಬರಿ ಹೇಳಿದ್ರು, ಕೊಟ್ಟೆ. ಅವತ್ತಿತ್ತು. ಆಮೇಲೆ ಅವ್ರ ರೀಡರ್ಸ್ ಡೈಜೆಸ್ಟ್ ಕೇಳಲಿ, ಪ್ರೋಪ್ ಕೇಳಲಿ, ವುಮೆನ್ಸ್ ಎರಾ ಕೇಳಲಿ, ಲೈಫ್ ಕೇಳಲಿ, ಟೈಮ್ ಮ್ಯಾಗ್ಝಿನ್, ಎನಿ ಒನ್, ಸರಂಗ ಕೇಳಲಿ, ಮಲ್ಲಿಗೆ, ಕಸ್ತೂರಿ, ಯಾವುದೇ ಕೇಳಲಿ ಆ ಪುಸ್ತಕ ಕೊಡ್ತಾ ಇದ್ದೆ. ಆಮೇಲೆ ದೇವನೂರು ಮಾದೇವ್ ಅವ್ರ ಮನೆಗೆ ಹೋದೆ. ಅವರು ನಮ್ಮ ಅಣ್ಣಂಗೆ ಸ್ನೇಹಿತರು. ಅವರು ಕೆಲವು ಮ್ಯಾಗ್ಝಿನು ಪುಸ್ತಕ ತಗೊಳ್ಳೋರು. ಸ್ವಲ್ಪ ಹೊತ್ತು ಕೂತ್ಕೊಳ್ಳಪ್ಪ, ಹೊಸಿ ಟೀ ಕಾಯಿಸ್ಕೊಡ್ತೀನಿ, ಟೀ ಕುಡ್ಕೊಂಡೋಗೋ ಅಂತೇಳಿ ಅವರು ಟೀ ಕುಡ್ಕೊಳ್ಳೋ. ಆಮೇಲೆ ನಮ್ಮ KS ಭಗವಾನ್ ಅವ್ರ ಮನೆಗೆ ಹೋಗ್ತಾ ಇದೆ. ಬೀದಿ ನಾಟಕಗಳನ್ನೆಲ್ಲ ನೋಡಿದ್ರು. ನಾಟಕದಿಂದ ಸಂಪರ್ಕ ಆಗಿದ್ದು. ಅವರು ಪುಸ್ತಕ ತಗೊಳ್ಳೋರು, ಮ್ಯಾಗ್ಝಿನ್ ತಗೊಳ್ಳೋರು. 10 ರೂಪಾಯಿ ಕೊಡೋ ಜಾಗದಲ್ಲಿ 20 ರೂಪಾಯಿ ಕೊಡೋರು, 20 ರೂಪಾಯಿ ಕೊಡೋ ಜಾಗದಲ್ಲಿ 50 ರೂಪಾಯಿ ಕೊಡೋರು. ನನಗೆ ಅನುಕೂಲ. ಒಟ್ಟಲ್ಲಿ ಕಾಯಕವೇ ಕೈಲಾಸ, ನಿರಂತರವಾಗಿ ಓಡಾಡ್ತಿದ್ದೆ. ಒಟ್ಟಿನಲ್ಲಿ ಈ ಸಾಹಿತ್ಯ ಮತ್ತು ಈ ಕಲೆ ಇದರ ಒಡನಾಟದಿಂದಾಗಿ ನಿಮಗೆ ಒಂದಿಷ್ಟು ದಿಗ್ಗಜರ ಜೊತೆಗೆ ಬೆರೆಯುವಂತಹ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಅವಕಾಶ ನಿಮಗೆ ಜೀವನದಲ್ಲಿ ಸಿಕ್ತು ಅಂತ. ಈಗ ಎಷ್ಟೋ ಜನ ಹೇಳ್ತಾರೆ, ಅಂದರೆ ಈಗ ಚಿತ್ರರಂಗದಲ್ಲಿ ಭಾಗವಹಿಸಬೇಕು ಅಂತಂದಾಗ, ಚಿತ್ರರಂಗದಲ್ಲಿ ತೊಡಗಿಸ್ಕೊಳ್ಬೇಕು ಅಂತಂದಾಗ ಗಾಡ್ ಫಾದರ್ ಬೇಕು ಅಂತ. ಹಾಗೇನಾದರೂ ನಿಮಗೆ ಯಾರಾದರೂ ಇದ್ದಾರಾ? ಅಂದರೆ ನಿಮ್ಮನ್ನು ಚಿತ್ರರಂಗಕ್ಕೆ ಕರೆದುಕೊಂಡು ಬಂದು ಇಲ್ಲಿ ನಿಮ್ಮನ್ನು ಮುನ್ನೆಲೆಗೆ ಬಿಟ್ಟಂತಹ ವ್ಯಕ್ತಿಗಳು ಅಂತ ಯಾರು ಇದ್ದಾರಾ? ಮೈಸೂರಿನಲ್ಲಿ ಮಾದೇವಮ್ಮ, ಶಿವಪ್ಪ ಇವರು ಜೂನಿಯರ್ ಆರ್ಟಿಸ್ಟ್ ಆಗಿ ಕರೆಯೋರು. ಅಲ್ಲಿ ಕೆಲವುದು ಹೋಗ್ತಾ ಇದ್ದೆ. ಬೆಂಗಳೂರಿಗೆ ಬಂದಾಗ ಒಂದು ನಮ್ಮ
ಕಂಠೀರವ ಸ್ಟುಡಿಯೋದಲ್ಲಿ ನನಗೆ ಒಂದು ಪಾತ್ರವನ್ನು ಕೊಟ್ಟಿದ್ರು. ಆ ಪಾತ್ರ ಮಾಡೋದಕ್ಕಾಗಲಿಲ್ಲ ಅನಿವಾರ್ಯ ಕಾರಣದಿಂದ. ಆ ಸಂದರ್ಭದಲ್ಲಿ ಗೌರಿಶಂಕರ್ ಅವರು ಡೇಟ್ ಕೊಟ್ಟರು, ಇಲ್ಲಿಗೆ ಬಂದ್ ಮಾಡಿ ಅಂತೇಳಿ. ಛಾಯಾಗ್ರಾಹಕ ಗೌರಿಶಂಕರ್ ಅವರು ದೊಡ್ಡ ಪ್ರಸಿದ್ಧ ಛಾಯಾಗ್ರಾಹಕರು. ಹೋದಾಗ ಜೋರು ಮಳೆ. ಕಂಠೀರವ ಸ್ಟುಡಿಯೋ ದೊಡ್ಡ ಫ್ಲೋರ್ ಏನೋ ರಂಗಮಂದಿರದ ಸಟ್ಟು. ಇಡೀ ಕನ್ನಡ ಚಿತ್ರರಂಗದ ಎಲ್ಲ ದಿಗ್ಗಜರು ಇದ್ದಾರೆ. ಪಕ್ಕದ ಫ್ಲೋರ್ ಅಲ್ಲಿ ರಜನಿಕಾಂತ್, ನಾಗಾರ್ಜುನ, ಇವರೆಲ್ಲ ಇದ್ದಾರೆ, ಪ್ರಕಾಶ್ ರೈ, ಎಲ್ಲರೂ ಇದ್ದಾರೆ. ಆಗಿನ ಕಾಲಕ್ಕೆ ಕಂಠೀರವ ಸ್ಟುಡಿಯೋ ಅಂತಂದ್ರೆ ಅದೊಂದು ಚಿತ್ರರಂಗದ ಒಂದು ದೊಡ್ಡ ಹಬ್ ಇದ್ದ ಹಾಗೆ. ಈ ಕಡೆ ಶಂಕರ್ ನಾಗು, ಗೌರಿಶಂಕರ್, ಸುಧೀರ್, ಮೈಸೂರು ಲೋಕೇಶ್, ಮಂದೀಪ್ ರಾಯ್, ಬಿರಾದಾರ್, ದಯಾನಂದ್, ಅರಸಿಕೆರೆ ರಾಜು, ಹೀಗೆ ಮಿಮಿಕ್ರಿ ರಾಜಗೋಪಾಲು, ಡಿಂಗ್ರಿ ನಾಗರಾಜ್ ಎಲ್ಲ ಇದ್ದಾರೆ. ನಾನು ಹೋಗಿದ್ದೆ ಗೌರಿಶಂಕರ್ ಅವ್ರಿಗೆ, ಅವ್ರಿಗೊಂದು ಪುಸ್ತಕ ಕೊಟ್ಟಿದ್ದೆ ಫೋಟೋಗ್ರಫಿ ಬಗ್ಗೆ, ಅಮೆರಿಕಾದಿಂದ ಒಂದು ತರಿಸ್ಕೊಟ್ಟಿದ್ದೆ. ನಮ್ಮ ಫ್ರೆಂಡ್ ಅವ್ರ ಅಕ್ಕ ಭಾರತಿ ಅನ್ನೋರು ವಾಷಿಂಗ್ಟನ್ ಅಲ್ಲಿ ಇದ್ರು, ಫೋಟೋಗ್ರಫಿ ಹೇಗೆ ಮಾಡೋದು ಅನ್ನೋದನ್ನ ಕೊಟ್ಟಿದ್ದೆ. ಅವ್ರು ತುಂಬಾ ಆತ್ಮೀಯರಾಗಿದ್ದರಿಂದ, ಸರ್ ಮಳೆ ಬರ್ತಾ ಇದೆ, ಒಂದು ನಾಟಕ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಸರ್ ಅಂತ ಇದೆ. ಇಬ್ಬರೇ ನಾಟಕ ಮಾಡೋ ಅಭ್ಯಾಸ ಆಯ್ತಲ್ಲ ಕರ್ನಾಟಕ ರಂಗಯಾತ್ರೆಯಲ್ಲಿ. ಅವರು ಶಂಕರ್ ನಾಗ ಕೇಳೋದ್ರು. ಶಂಕರ್ ನಾಗ ಹತ್ರ ಹೋದೆ, ಸರ್ ಅವ್ರು ಅನೌನ್ಸೇ ಮಾಡ್ಬಿಟ್ರು ನಾಟಕ ಮಾಡಿ ಅಂತ. 45 ನಿಮಿಷ ನಾಟಕ ಮಾಡಿದ್ವು. ನಮ್ಮ ಸಿನಿಮಾದವರೆಲ್ಲ ನೋಡಿದ್ರು, ಜೋರಾಗಿ ಚಪ್ಪಾಳೆ ತಟ್ಟಿದ್ರು, ಮಳೆ ನಿಂತೇ ಇಲ್ಲ. ಇನ್ನೂ ಜೋರು ಮಳೆ ಬರ್ತಿತ್ತು. ಶಂಕರ್ನಾಗ ಇನ್ನೂ ಒಂದು ಮಾಡಿದ್ರು, ಇನ್ನೂ ಒಂದು ಮಾಡಿದ್ವು. ನೆನಪಿಗೆ ಬರುತ್ತಾ ಯಾವ ಸಂದರ್ಭದ ಯಾವ ಸಿನಿಮಾದ ಚಿತ್ರೀಕರಣ ನಡೀತಾ ಇತ್ತು? ಆಟ ಬೊಂಬಾಟ. ಆಟ ಬೊಂಬಾಟ ಚಿತ್ರದ ಸಿನಿಮಾದಲ್ಲಿ ಅವಕಾಶ ಸಿಕ್ಬಿಡ್ತು. ಓ ಅದರಲ್ಲಿ ಪಾತ್ರ ಮಾಡೀನಿ. ಅದನ್ನೇನು ಮಾಡಿದ್ರು, ಅದನ್ನ ನೋಡಿಕೊಂಡೆ ನಮ್ಮ ರಮೇಶ್ ಅರವಿಂದ್ ಅವರು ಮೈಸೂರಿಗೆ ಬಂದಾಗ ಲಲಿತ ಮಹಲಲ್ಲಿ ಶೂಟಿಂಗಲ್ಲಿದ್ದಾಗ, ಯಾವುದು ಕೆಂಪು ಗುಲಾಬಿ ಅಂತ, ವಿಜಯ್ ರೆಡ್ಡಿ ಅವರಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ರು. ಸರ್ ಇವರು ಮೈಸೂರು ರಮಾನಂದ್ ಅಂತೇಳಿ ಅತ್ಯುತ್ತಮವಾದ ನಾಟಕಕಾರ, ಈ ಹುಡುಗ ಭಾಳ ಚೆನ್ನಾಗಿ ಮಾಡ್ತಾನೆ, ನನಗೆ ಹೇಳಿದ್ದವರು ಒಂದು ಪಾತ್ರ ಕೊಡಿ ಅಂದರು. ಸರ್ ಯಾವ್ದಾದ್ರು ಎಲ್ಲೂ ಡೈಲಾಗ್ ಹೇಳಿಲ್ಲ ಸರ್, ಒಂದು ಡೈಲಾಗ್ ಕೊಡಿ ಸರ್ ಅಂತ ಹೇಳಿದೆ. ಕೊಟ್ಟೇ ಬಿಟ್ರು ಧೀರೇಂದ್ರ ಗೋಪಾಲ್ ಅವ್ರ ಜೊತೆ. ಓಕೆ ಹೇಳ್ತೀನಿ ಸರ್ ಅಂತ ಹೇಳಿದೆ. ಆ್ಯಕ್ಷನ್ ಅಂದ್ರೆ ಡೈಲಾಗ್ ಇದೆ, ಒಂದೇ ಟೇಕಲ್ಲಿ ಹೇಳ್ಬಿಟ್ಟು ಎಲ್ಲ ಬಂದರು. ಸರ್ ಆಸಕ್ತಿ ಇತ್ತಲ್ಲ ಸರ್. ಒಂದು ಡೈಲಾಗ್ ನಮ್ಮ ಶ್ರೋತೃಗಳಿಗೆ ಕೇಳಿಸ್ಬೋದಾ? ನೆನಪಿದೆಯಾ ನಿಮಗೆ? ಯಾವ್ದಾದ್ರು ಸಿನಿಮಾ, ನೀವು ಅಭಿನಯಿಸಿರುವಂಥ ಸಿನಿಮಾಗಳಲ್ಲಿ ನೀವು ನಿರ್ವಹಿಸಿರುವಂತಹ ಯಾವ್ದಾದ್ರು ಪಾತ್ರದ ಡೈಲಾಗ್ಗಳು? ಪಾತ್ರದ ಅಂತ ಹೇಳಿದ್ರೆ ಹೇಳ್ಬೋದು. ಅದು ಹೇಳಿದ್ರೆ ಮಗ್ಗಿ ಪುಸ್ತಕದ್ದೇ ಹೇಳಬೇಕು. ಹೇಳಿ ಹೊಸ ಚಿತ್ರ. ಹೌದು ಹೇಳಿ. ಯಾಕೆ ಹೊಸ ಚಿತ್ರ, ಹೊಸ ವರ್ಷ. ನಾವು ಪತ್ರಿಕೆಗಳನ್ನ ಓದೋ ಅಭ್ಯಾಸ ಮಾಡ್ಕೊ. ಪತ್ರಿಕೆಯಲ್ಲಿ ತಗೊಂಡಾಗ ನೀವು ಮೊದಲನೇ ವರ್ಷ ಜನವರಿ 1 ಅಂತ ಬರುತ್ತೆ, 2026 ಅಂತ. ಮಾರನೇ ದಿನ ಆ ಪೇಪರ್ ತೆಗೆದ್ರೆ ಅಲ್ಲೇನಾಗಿರುತ್ತೆ ಅಂತ, ಅಲ್ಲಿ ಕುಡಿದಿಷ್ಟು ಸಾವು, ಇಲ್ಲಿ ಆಕ್ಸಿಡೆಂಟ್ ಸಾವು, ಅದಾಗಬಾರ್ದು ಸರ್. ಖಂಡಿತ. ಅದಕ್ಕೆ ಈ ಡೈಲಾಗು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮಗ್ಗಿ ಪುಸ್ತಕ ಅನ್ನೋ ಸಿನಿಮಾದಲ್ಲಿ ಹರಿವರಾಸನಮ್ಮನವರು ಒಬ್ಬ ಹಿರಿಯ ಕಲಾವಿದನಿಗೆ ಅವಕಾಶ ಕೊಟ್ಟಿರೋದು ಮೊದಲು ಗ್ರೇಟ್ ಅವರು. ಈಗ ನಾನು 70 ಬಿಟ್ಟು 71ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಆದರೆ ಒಳ್ಳೆ ಅವಕಾಶನ ನನಗೆ ಅಂತಾನೆ ಕೊಟ್ಟರು. ಅಲ್ಲಿ ಏನಾಗೋಯ್ತು, ಆ ಪಾತ್ರದಲ್ಲಿ ಆನ್ಲೈನ್ ಮತ್ತು ಎಜುಕೇಷನ್, ಮೊಬೈಲ್ ಉಪಯೋಗ, ಇದ್ರ ಬಗ್ಗೆ ಒಂದು ಡೈಲಾಗ್ ಇದೆ. ಅದರಲ್ಲಿ ಸಿನಿಮಾದಲ್ಲಿ 4 ನಿಮಿಷ ಒಂದು ಡೈಲಾಗ್ ಇದೆ. 4 ನಿಮಿಷ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ನಾನೊಬ್ಬ ಕಳ್ಳದಲ್ಲಿ ಹೇಳೋ ಥರ, ವಿಷ್ಣುವರ್ಧನ್ ಅವರು ಹೇಳೋ ಥರ, ಈ ಥರ ನಾನು ಕೊಟ್ಟಿದ್ದಾರೆ. ಒಂದು ಕಾಲೇಜಿನ ಪ್ರಾಂಗಣಕ್ಕೆ ಹೋಗ್ತೀನಿ, ಒಳಗಡೆ ಹೋಗ್ತೀನಿ, ಪ್ರಿನ್ಸಿಪಾಲ್ರು ಕೂತಿರ್ತಾರೆ, ಅಲ್ಲಿ ಹೋಗಿ ಮಾತಾಡಿದೆ. ನಮಸ್ಕಾರ ಪ್ರಿನ್ಸಿಪಾಲ್ರಿಗೆ. ಅಲ್ರಿ ನಾನು ಯಾರು ಅನ್ನೋದು ಗೊತ್ತಿಲ್ವಾ? ನಾನು ಆಗಾಗ್ಗೆ ಬಂದು ನನ್ನ ಪರಿಚಯ ನಿಮಗೆ ಮಾಡ್ಕೊಡ್ಬೇಕಲ್ಲ. ಅಲ್ರಿ ಏನು ತಪ್ಪು ಮಾಡದೇ ಇರೋ ಅವನಿಗೆ ಯಾವ ತಪ್ಪಿನ ಆಧಾರದ ಮೇಲೆ ಕಳ್ತನದ ಅಪರಾಧನ ಹೊರಿಸಿ ಕಳ್ಳಿ ಅಂತೇಳಿ ನಿಮಗೆ ಆರ್ಡ್ರ್ ಕೊಟ್ಟವ್ರು ಯಾರು? ನೀವೇನು ನ್ಯಾಯಾಧೀಶರ ಇಲ್ಲ ಕೋರ್ಟ? ಇಲ್ಲೇನೋ ಬೋರ್ಡ್ ಹಾಕ್ಬಿಟ್ಟಿರಿ, ನೈ ಜ್ಞಾನೇನೋ ಸದೃಶ್ಯಂ. ಹಾಗಂದ್ರೆ ಏನು ಗೊತ್ತೇನ್ರಿ? ಅಸತ್ಯದಿಂದ ಸತ್ಯದ ಕಡೆಗೆ, ಅಂಧಕಾರದಿಂದ ಬೆಳಕಿನ ಕಡೆಗೆ, ಮೃತ್ಯುವಿನಿಂದ ಅಮೃತದ ಕಡೆಗೆ ಕೊಂಡೊಯ್ಯೋದು ಶಿಕ್ಷಣ. ಆದ್ರೆ ಈಗ ಎಜುಕೇಶನ್ ಏನಾಗಿದೆ ಗೊತ್ತೇನ್ರಿ? ಎಲ್ಲ ನೀವು ವಿದ್ಯಾರ್ಥಿಗಳನ್ನ ಮಿಷನ್ಗಳನ್ನಾಗಿ ಮಾಡ್ತಾ ಇದ್ದೀರಿ. ಎಜುಕೇಶನ್ ಅಂದ್ರೇನ್ರಿ ಗೊತ್ತೇನ್ರಿ? ಗೊತ್ತಿರೋರು ಗೊತ್ತಿಲ್ಲದೆ ಇರೋರಿಗೆ ಗೊತ್ತು ಮಾಡಿಸ್ಬೇಕಾದ್ರೆ ಗೊತ್ತಾಗ್ಸೋದು ಎಜುಕೇಶನ್. ಹಿಂದೆ ಈ ಭಾರತದ ಯಾವುದೇ ಜಾಗದಕ್ಕೆ ಹೋದ್ರೂ ಒಂದೇ ರೀತಿ ಶಿಕ್ಷಣದ ವ್ಯವಸ್ಥೆ ಇತ್ತು. ಆದರೆ ಈಗ ಏನು ಮಾಡಿಬಿಟ್ಟಿರಿ ನೀವು? ಒಬ್ಬೊಬ್ಬರು ಟ್ಯಾಕ್ಸ್ ಅವಾಯ್ಡ್ ಮಾಡೋದಕ್ಕೋಸ್ಕರ 1, 2, 3, 4 ಇನ್ಸ್ಟಿಟ್ಯೂಷನ್ಗಳನ್ನ ಮಾಡಿಕೊಂಡು ಹಣ ಮಾಡ್ತಾ ಇದ್ದೀರಿ. 1997ರಲ್ಲಿ ಏಕರೀತಿ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂದಿತ್ತು. ಯಾರಾದ್ರೂ ಅನುಷ್ಠಾನಕ್ಕೆ ತಂದ್ರ? ಯಾರು ತರಲಿಲ್ಲ. ಯಾಕೆ ಹೇಳಿ? ನಿಮಗೆಲ್ಲ ಬೇಕಾಗಿದ್ದು ಹಣ ಹಣ ಹಣ. ಒಂದು ತಿಳ್ಕೊಳ್ಳಿ, ನನ್ನಂತ ಒಂದು ಕಿಚ್ಚು ಹೆಚ್ಚಾದರೆ, ಹುಚ್ಚು ಹಿಡಿದ್ರೆ ನಿಮಗೆಲ್ಲ ಗತಿ ಕಾಣಿಸೋ ದಿನ ಬಂದೇ ಬರುತ್ತೆ. ಇದನ್ನು ಮರಿಬೇಡಿ. ಪ್ರಿನ್ಸಿಪಾಲ್, ನೀವು ಜ್ಞಾನ ದೀಪ ಅಲ್ಲ, ಜ್ಞಾನ ಕೂಪ ಅಂದ್ಬಿಟ್ಟು ಗೊತ್ತಾಗ್ತೀನಿ. ಇದು ಆ ಸಿನಿಮಾ ಡೈಲಾಗ್. ಬಹಳ ಒಳ್ಳೆ ಎಜುಕೇಶನ್. ಖಂಡಿತವಾಗಿ ಈಗ ಜ್ಞಾನ ಪ್ರಸರಣ ಮಾಡುವಂತಹ, ಚಿಂತನೆಯನ್ನ ಹಚ್ಚುವಂತಹ ಸಮಾಜದಲ್ಲಿ ಒಂದು ಚಿತ್ರ ಬಂದಾಗ ಒಂದು ಸಂದೇಶ ಇರಬೇಕು, ಜ್ಞಾನ ಪ್ರಸರಣ ಆಗಬೇಕು. ನೋಡಿ, ಆ ಸಿನಿಮಾದಲ್ಲಿ ನಾವು ಮನೆ ಒಳಗಡೆ ಆಟ ಆಡೋವಂಥದ್ದು, ಕೇರಂ ಬೋರ್ಡು, ಅಲ್ಗುಳಿ ಮನೆ, ಚೌಕಾಬಾರ ಇವೆಲ್ಲ ಬಿಟ್ಟೋಗಿದೆ. ಅದೆಲ್ಲ ಇರಬೇಕು. ಮೊಬೈಲಿಂದ ಅನುಕೂಲಗಳು ಬೇಕು. ಇದೆಲ್ಲವೂ ನಮ್ಮ ಸಿನಿಮಾದಲ್ಲಿ ಹೇಳಿದೆ. ಮನೆಗೆ ಮೊದಲ ಪಾಠಶಾಲೆ ಯಾರು? ತಾಯಿ ಗುರು. ನೆಕ್ಸ್ಟು
ಪಾಠ ಹೇಳ್ಕೊಡೋ ಗುರುಗಳು ಮೇಷ್ಟ್ರು ಅವರೇ ಗುರು. ಆಮೇಲೆ ಯಾರು ಮೊಬೈಲೇ ಗುರು. ಯಾಕೆ ಅಂತ ಹೇಳಿದ್ರೆ ಮೊಬೈಲೇ ನಮ್ಗೆ ಏನು ಗೊತ್ತಿಲ್ಲದೆ ಇದ್ರು ಆ ವಿಚಾರವನ್ನು ತಿಳ್ಕೊಬೋದು. ಗೂಗಲ್ಗೆ ಹೋಗ್ಬಿಟ್ಟು ಸ್ಟಕ್ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ತಕ್ಷಣ ಹೇಳ್ಬಿಡುತ್ತೆ. ಆದರೆ ಆ ಮೊಬೈಲ್ ಏನಾಗೋಗಿದೆ ತಪ್ಪೋ ಸರಿಯಾಗಿ ಗೊತ್ತಿಲ್ಲ, ತಿಳಿದಿರೋ ವಿಚಾರ. ಪ್ರಪಂಚದ 800 ಕೋಟಿ ಜನರಲ್ಲಿ 139 ಕೋಟಿ ಯುವಕರು ಯುವತಿಯರಿಗೆ ಕಿವಿ ಕೇಳಲ್ಲ, ಕಣ್ಣು ಮಂದ ಆಗೋಗಿದೆ, ನೆನಪಿನ ಶಕ್ತಿ ಹೊರಟೋಗಿದೆ ಅಂತೆ. ಚಿಕ್ಕ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಒಂದು ಲ್ಯಾಬರೇಟರಿಗೆ ಹೋಗ್ಬೇಕಾದ್ರೂ ಮೊಬೈಲ್ ಹಿಡ್ಕೊಂಡು ಹೋಗ್ತಾರೆ. ಅದ್ರ ಉಪಯೋಗ ಪಡ್ಕೋಬೇಕೆ ಹೊರತು ಅದನ್ನ ಅನಾನುಕೂಲ ಮಾಡ್ಕೋಬಾರ್ದು. ಈ ಥರ ಒಂದೊಂದು ಸಿನಿಮಾಗಳು ಬರ್ತಾ ಇದೆ, ನಿಜವಾಗ್ಲೂ ಸಮಾಜಕ್ಕೊಂದು ಸಂದೇಶ ಕೊಡಬೇಕು. ಯಾಕಂದರೆ ಸಿನಿಮಾ ಅನ್ನೋದು ಬಹಳ ಪ್ರಭಾವಶಾಲಿಯಾಗಿರುವಂತಹ ಒಂದು ಮಾಧ್ಯಮ. ನೀವೇ ಹೇಳಿದ್ರಿ, ಬಂಗಾರದ ಮನುಷ್ಯದಂತಹ ಸಿನಿಮಾಗಳನ್ನ ನೋಡಿ ನಿಮ್ಮ ತಂದೆಯವರೇ ಪ್ರಭಾವಿತರಾಗಿದ್ರು ಅಂತ. ಅಂತಹ ಸಿನಿಮಾಗಳು ನಮ್ಮಲ್ಲಿ ಇದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕವಾಗಿ ಪರಿಣಾಮ ಬೀರಬಲ್ಲಂತಹ ಸಿನಿಮಾಗಳ ಕೊರತೆ ಏನಾದರೂ ಕಾಡ್ತಾ ಇದೆಯಾ ಏನು? ಒಬ್ಬ ಹಿರಿಯ ನಟರಾಗಿ ನೀವೇನು ಹೇಳ್ತೀರಿ, ನಿಮ್ಮ ಅನುಭವ ಏನು? ಮೊದಲನೇದಾಗಿ ಈಗ ಎಲ್ಲ ಕಡೆ ಉದ್ಭವಿಸಿರೋ ಪ್ರಶ್ನೆ ಅಂತ ಪ್ರೇಕ್ಷಕರು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅದಕ್ಕೆ ಉದಾಹರಣೆ ಇದೆ. ನಮ್ಮ ಜ್ವಲಂತ ಸಮಸ್ಯೆ ನಮ್ಮ ಕಣ್ಣೆದುರಿಗೆ ಕಾಡುತ್ತೆ. ಯಾವುದೋ ಹಳ್ಳಿಲಿ ಯಾವುದೋ ಕುಗ್ರಾಮದಲ್ಲಿ ಯಾರೋ ಹಾಡುಗಾರರು ಇರ್ತಿದ್ರು, ಅವರು ಮುಖ್ಯವಾಹಿನಿಗೆ ಬಂದಿರಲಿಲ್ಲ. ಯಾರು ಗ್ರಾಮೀಣ ಪಂಚಾಯತಿಯಲ್ಲಿ ಜಿಲ್ಲೆಯಲ್ಲಿದ್ದರು, ಹೋಬಳಿಲಿದ್ದರು, ತಾಲೂಕು ಬರೋಕ್ಕಾಗ್ತಿಲ್ಲ. ಈಗ ಅವ್ರು ಏನು ಮಾಡಿದ್ರು, ಅದನ್ನು ತೊಗೊಂಡು ಇಲ್ಲಿ ಪಕ್ಕದೂರ್ಗೆ ಹೋಗಿ ಅವ್ರು ನಾಟಕ ನೋಡಬೇಕಾಗಿತ್ತು, ಪಕ್ಕದೂರ್ಗೆ ಹೋಗಿ ಸಂಗೀತ ಇವರೇ ರೀಲ್ಸ್ ಅಂತ ಮಾಡಿಕೊಂಡು ಅಲ್ಲೇ ನೋಡ್ತಾರೆ. ಅವ್ರು ಇಲ್ಲಿಗೆ ಬರೋದಿಲ್ಲ, ಕಡಿಮೆ ಆಗಿ ಹೋಗ್ತಾರೆ. ಈಗ ಒಂದು ಸಾಹಿತ್ಯ ದೃಷ್ಟಿಯಲ್ಲಿ ಒಂದು ಕವನ ವಾಚನ ಇರುತ್ತೆ, 50 ಜನ ಬಂದಿರ್ತಾರೆ, 30 ಜನ ಬಂದಿರ್ತಾರೆ, ಎಲ್ಲರೂ ವೇದಿಕೆ ಮೇಲೆ ಇರ್ತಾರೆ, 8 ಜನ ಕೂತಿರ್ತಾರೆ, ಪ್ರೇಕ್ಷಕರು ಕಡಿಮೆ ಆಗೋದಕ್ಕೆ ಕಾರಣ ಏನು? ಅವರು ಮುಖ್ಯವಾಹಿನಿಗೆ ಬರಬೇಕು, ಎಲ್ಲರೂ ತೊಡಗಿಸ್ಕೋಬೇಕು ನಿಜ. ಆದರೆ ಒಳ್ಳೆಯ ಚಿತ್ರಗಳು ಬಂದಾಗ ಅದನ್ನು ನೋಡಿ ಮತ್ತೊಬ್ಬರಿಗೆ ಹೇಳೋಂಥ ಮೌತ್ ಪಬ್ಲಿಸಿಟಿ ಮಸ್ಟ್ ಆ್ಯಂಡ್ ಶುಡ್ ಬೇಕು. ಮೌತ್ ಪಬ್ಲಿಸಿಟಿ ಬೇಕು. ಒಳ್ಳೆ ಚಿತ್ರ ಬಂದಾಗಲೂ ಕೂಡ ಎಷ್ಟೋ ಸಲ ಅದು ಬರುತ್ತೆ, ತುಂಬ ಜನರಿಗೆ ಅದು ಗೊತ್ತಾಗಲ್ಲ, ಇಂಥದ್ದೊಂದು ಸಿನಿಮಾ ಬಂದಿದೆ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಬಹಳ ಮುಖ್ಯವಾಗಿ ಈಗಿನ ಕಾಲದಲ್ಲಿ ಈಗ ಸೋಷಿಯಲ್ ಮೀಡಿಯಾ ತುಂಬ ಪ್ರಭಾವಶಾಲಿಯಾಗಿರೋದ್ರಿಂದ ಅದರ ಮುಖಾಂತರವೂ ಕೂಡ ಪ್ರಚಾರಗಳು ಆಗಬೇಕು ಒಳ್ಳೆ ಸಿನಿಮಾಗಳಿಗೆ. ಅದರ ಕೊರತೆ ಇದೆ ಖಂಡಿತ. ಎಷ್ಟೋ ಜನರಿಗೆ ಸಿನಿಮಾದಲ್ಲಿ ತಾವು ತೊಡಗಿಸ್ಕೊಳ್ಬೇಕು ಅಂತ ಇರುತ್ತೆ, ಸಿನಿಮಾ ನಟರಾಗಬೇಕು ಅಂತ ಕನಸನ್ನು ಇಟ್ಕೊಂಡಿರ್ತಾರೆ. ನೀವು ಹಿರಿಯ ನಟರು, ನಿಮಗೆ ಸಾಕಷ್ಟು ಅನುಭವ ಇದೆ. ಕಾಶಿನಾಥ್ ಅಂತಹ ಮೇರು ನಟರು, ವಿಷ್ಣುವರ್ಧನ್ ಅವ್ರ ಜೊತೆಗೂ ಕೂಡ ನೀವು ಮಾಡಿದಿರಿ. ನಮ್ಮ ಯುವಕರಿಗೆ, ಅಂದರೆ ಚಿತ್ರರಂಗಕ್ಕೆ ಬರಬೇಕು ಅನ್ನುವಂತಹ ಒಂದು ಆಸೆ ಇಟ್ಕೊಂಡಿರುವಂತಹ ಯುವಕರಿಗೆ ಕಿವಿ ಮಾತನ್ನು ನೀವು ಏನು ಹೇಳಕ್ಕೆ ಬಯಸ್ತೀರಿ? ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದವನು. ರಂಗಭೂಮಿ ಹಿನ್ನೆಲೆಯಲ್ಲಿ ಬಂದಾಗ ಏನಾಗುತ್ತೆ, ಶಿಸ್ತುಬದ್ಧವಾದ ಬದುಕನ್ನು ತೋರಿಸೋದಕ್ಕೆ ಅನುಕೂಲ ಆಗುತ್ತೆ. ಈಗ ಯಾವುದೋ ಒಂದು ಪಾತ್ರವನ್ನು ಮಾಡ್ತಾರೆ, ಮದಕರಿ ನಾಯಕ ಮಾಡ್ತಾರೆ, ಅದರಲ್ಲಿ ಡೈಲಾಗ್ ಹೇಳೋದ್ರ ಮುಖ್ಯನ ಅವ್ರಿಗೆ ಮನಸ್ಸಿಗೆ ಹೋಗುತ್ತೆ ಆ ಡೈಲಾಗ್ಗಳೆಲ್ಲ. ಜೊತೆಗೆ ಬೇರೆ ಬೇರೆ ಪಾತ್ರಗಳು ತೊಡಗಿಸ್ಕೊಳ್ಳೋದ್ರಿಂದ ಅವ್ರಿಗೆ ಜ್ಞಾನ ವೃದ್ಧಿ ಆಗುತ್ತೆ. ಆ ರಂಗಭೂಮಿಯ ಮುಖ್ಯನ ಶಿಕ್ಷಣವನ್ನು ಸಹ ಶಾಲಾ ಕಾಲೇಜುಗಳಲ್ಲಿ ನೀಡಿದ್ದೆ ಆದರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ಕೋಬೋದು. ಆದರೆ ಇಲ್ಲಿ ಸಿನಿಮಾಕ್ಕೆ ಬರೋರು ಏನು ಮಾಡಿದ್ದಾರೆ, ರೀಲ್ಸ್ ಮಾಡ್ತಾರೆ, 1 ನಿಮಿಷದ ಇನ್ನೇನೋ ಮಾಡಿ ಸಿನಿಮಾಕ್ಕೆ ದುಡ್ಡು ಇರುತ್ತೆ ಅಂತ ಸಿನಿಮಾಕ್ಕೆ ಬರ್ತಾರೆ ಕೆಲವರು. ತತ್ಕ್ಷಣದಲ್ಲಿ ಅವರಿಗೆ ಪ್ರಚಾರ ಬೇಕು. ಹೌದು. ಆಮೇಲೆ ಕತೆ, ಚಿತ್ರಕಥೆ, ಸಂಭಾಷಣೆಯಲ್ಲಿ ಏರುಪೇರು ಮಾಡಿಬಿಟ್ಟಿರ್ತಾರೆ, ಎಲ್ಲ ನಮ್ಗೆ ಗೊತ್ತು ಅನ್ನೋ ದೃಷ್ಟಿಯಲ್ಲಿ ಬಂದ್ಬಿಟ್ಟು ಮೂಕರಾಗ್ಬಿಡ್ತಾರೆ. ಅವಾಗ ಏನಾಗೋಗುತ್ತೆ, ತೊಂದರೆ ಆಗುತ್ತೆ. ಅದಕ್ಕೆ ಅಭಿನಯವನ್ನು ಕಲಿತು ದೊಡ್ಡವ್ರ ಮಾರ್ಗದರ್ಶನವನ್ನು ತಗೊಂಡು ಎಲ್ಲವನ್ನು ಕೇಳಿ ತಿಳ್ಕೊಂಡು ನಡೆದಿದ್ದೆ ಆದರೆ ಖಂಡಿತವಾಗಲೂ ಒಂದು ಉತ್ತಮ ಚಿತ್ರದಲ್ಲಿ ಅಭಿನಯವನ್ನು ಮಾಡಿ ಗೆಲ್ಲಬಹುದು. ಖಂಡಿತ. ಇನ್ನೊಂದು ಬಹಳ ಮುಖ್ಯ ಪ್ರಶ್ನೆ ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ನೀವು ಹಾಸ್ಯ ನಟರಾಗಿ ಬಹಳ ವರ್ಷಗಳಿಂದ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡವರು, ಆದರೆ ಇತ್ತೀಚಿನ ಚಿತ್ರಗಳನ್ನು ನಾವು ಗಮನಿಸಿದಾಗ ಹಾಸ್ಯ ಅನ್ನೋದು ತೀರಾ ಒಂದು ರೀತಿಯಲ್ಲಿ ಅದು ಮನೆ ಮಂದಿಯೆಲ್ಲ ಕುಳಿತುಕೊಂಡು ನೋಡಬಹುದಾ ಅನ್ನೋ ಅನುಮಾನ ತರಿಸುವಷ್ಟರ ಮಟ್ಟಿಗೆ ಎಷ್ಟೋ ಚಿತ್ರಗಳಲ್ಲಿ ಬಂದಿರುತ್ತೆ. ಆದರೆ ಹಾಸ್ಯಕ್ಕೆ ಯಾವುದು ಅನಿವಾರ್ಯತೆ? ಅಂದರೆ ಜನರನ್ನು ಆಕರ್ಷಣೆ ಮಾಡೋದೊಂದೇ ಅನಿವಾರ್ಯತೆ, ಅಥವಾ ಅದರಲ್ಲಿ ಒಂದು ಏನೋ ಒಂದು ಜ್ಞಾನ ಪ್ರಸರಣವಾಗಿರುವಂತಹ ಮಾಹಿತಿಯನ್ನು ಇಟ್ಟುಕೊಂಡು ಹಾಸ್ಯ ಮಾಡುವಂಥದ್ದು? ನೋಡಿ, ಹೇಗೆ ಅಂತ ಹೇಳಿದ್ರೆ, ನಮಗೆ ಬೇಕು ನಗೆ 100 ಬಗ್ಗೆ. ನಗುವನ್ನು ಉಳಿಸಿ ದ್ವೇಷವನ್ನು ಅಳಿಸಿ ನಕ್ಕರೆ ಸ್ವರ್ಗವೆಂಬ ಅಂತರವನ್ನು ಜಪಿಸೋಣ. ನಗುವಿಗೆ ಹಾಗೆ ಇಲ್ಲ, ನಗುವಿಗೆ ಹೊಗೆ ಇಲ್ಲ, ನಗುವಿಗೆ ಯಾವುದೇ ಭಾಷೆ ಇಲ್ಲ. ನೀವು ನಗುತ್ತಾ ನಾವು ನಗುತ್ತಾ ಕೂಡಿ ಬಾಳೋಣ. ಇದರ ಮಧ್ಯೆ ಆರೋಗ್ಯಕರವಾದ ಹಾಸ್ಯ ಬೇಕು. ಉದಾಹರಣೆ ಹೇಗೆ ಅಂತ ಹೇಳಿದ್ರೆ, ನನ್ನ ನಾಟಕದಲ್ಲಿ ಬಳಸಿರೋದು ಹೇಳ್ತೀನಿ. ಒಂದು ಮಾತು, ಜನರನ್ನು ಆಕರ್ಷಣೆ ಮಾಡೋ ರೀತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ತಿನ್ನಬೇಡಿ ಹೆಚ್ಚು ಉಪ್ಪು ಖಾರ ಮಸಾಲೆ, ಚಂದವಲ್ಲ ತರುವುದಿದು ಕಾಯಿಲೆ ಕಸಾಲೆ, ಇನ್ನು ಬೇಕು ಮತ್ತು ಬೇಕು ಎಂದು ತಿನ್ನದಿರಿ, ಇತೋ ಮಿತೋ ಮಾತು ಎಂಬು ಏಕೆ ಮರಿವಿರಿ, ಹಣ್ಣು ಹಸಿ ಪದಾರ್ಥ ಹೆಚ್ಚು ಬಳಸಿರಿ, ಮುಪ್ಪು ಮಣ್ಣಿಗೋಗುವವರೆಗೂ ಆನಂದದಿಂದಿರಿ. ಇದನ್ನ ನಾಟಕದಲ್ಲಿ ನಮ್ಮ ಗಂಗರಾಜು ಬರೆದಿರೋದು, ಕಂಡಕ್ಟರ್ ಗಂಗರಾಜು. ಯಾತಕ್ಕೆ ಅದನ್ನು ಓದ್ಬಿಟ್ಟು ನಾನು ಈಸ್ಕೊಂಡೆ, ಅದನ್ನ ನಾಟಕದಲ್ಲಿ ಬಳಸೋದ್ರ ಮುಖ್ಯನ ಅವ್ರಿಗೊಂದು ಮಾಹಿತಿ ಕೊಡಬೇಕು ಆರೋಗ್ಯದ ಬಗ್ಗೆ. ಆಮೇಲೆ ಆರೋಗ್ಯಕರವಾದ ಹಾಸ್ಯ ಬೇಕು. ನೋಡಿ, ಒಂದು ಡೈಲಾಗ್ ಹೇಳ್ತೀನಿ.
ಹಾಸ್ಯ ಬೇಕು ಒಬ್ಬ ಹಾಸ್ಯ ಕಲಾವಿದನಾಗಿ. ಹೇಗೆ ಅಂತ ಹೇಳಿದ್ರೆ ಒಂದು ಹೋಟೆಲ್ಗೆ ಹೋದೆ ನಾನು, ಆರೋಗ್ಯ ಭವನ ಹೋಟೆಲ್ ಹೆಸರು. ಹೋಗಿ ಕೂತೆ, ಯಾರೂ ಇಲ್ಲ ಹೋಟೆಲಲ್ಲಿ. ನೋಡಿದೆ, ಅಪ್ಪ ಸಪ್ಲೈಯರ್ ಬರೆಯಲಿ ಅಂತ ಹೇಳಿದೆ. ಬಂದ, ಏನು ಸಾರದ ಮೊದಲು ಫ್ಯಾನ್ ಹಾಕಪ್ಪ ಅಂತ ನಗಕ್ಕೆ ಶುರು ಮಾಡ್ಬಿಟ್ಟ. ಯಾಕಪ್ಪ ನಗ್ತಾ ಇದೆಯಾ ಅಂತ ಕೇಳಿದೆ. ತಿರ್ಗಾ ನಗ್ದ, ಯಾಕಪ್ಪ ನಗ್ತಾ ಇದೆಯಾ ಅಂತೆ. ಫ್ಯಾನ್ ಹಾಕೇ ಇದೆಯಲ್ಲ ಸರ್, ಸ್ವಿಚ್ ಹಾಕಿ ಅಂತ. ಆಗ ಸ್ವಿಚ್ ಹಾಕಪ್ಪ ಅಂತ ಇದೆ. ಸರಿ ಬರೆಯಲಿ, ತುಂಬ ಹೊಟ್ಟೆ ಸಿಗ್ತಿದೆ, ಆರೋಗ್ಯ ಭವನ ಅಂದ್ಕೊಂಡು ಬಂದೀನಿ, ಏನು ತಿಂಡಿ ಇದೆ ಅಂತ ಹೇಳಿದೆ. ಸರ್ ಇಡ್ಲಿ ಇದೆ ಸರ್, ತೊಗೊಂಡು ಬಾ ಹೋಗಯ್ಯ, ಬಿಸಿ ಬಿಸಿ ತೊಗೊಂಬ, ತುಂಬ ಹೊಟ್ಟೆ ಸಿಗ್ತಾ ಇದೆ ಅಂತ ಹೇಳಿದೆ. ಹೋದ, ಸಡನ್ನಾಗಿ ವಾಪಸ್ ಬಂದಿಲ್ಲ. ಎಲ್ಲಯ್ಯ ಇಡ್ಲಿ ಇದೆ ಸರ್, ಇಡ್ಲಿ ಇದೆ ಸರ್, ಚಟ್ನಿ ಇಲ್ಲ ಅಂದ. ಹೋಗ್ಲಿ ಬೇರೆ ಏನೇ ಇದೆ ಅಂದೆ. ದೋಸೆ ಇದೆ ಸರ್, ಬೇಗ ತೊಗೊಂಬಂದುಡು, ತುಂಬ ಹೊಟ್ಟೆ ಸಿಗ್ತಾ ಇದೆ ಅಂತ ಹೇಳಿದೆ. ಹೋದ, ತಿರ್ಗಾ ಮತ್ತೆ ವಾಪಸ್ ಬಂದುಡ. ಎಲ್ಲಯ್ಯ ದೋಸೆ ಇದೆ ಸರ್, ದೋಸೆ ಇದೆ, ಪಲ್ಯ ಇಲ್ಲ ಸರ್ ಅಂದ. ಹೋಗ್ಲಿ ಬೇರೆ ಏನೇ, ಪೂರಿ ಇದೆ ಸರ್ ಅಂದ. ಬಿಸಿ ಬಿಸಿ ಪೂರಿ ತೊಗೊಂಡು ಹೋಗೋದೆ. ಈಗ ಹೋದ, ಮತ್ತೆ ವಾಪಸ್ ಬಂದ. ಎಲ್ಲಯ್ಯ ಪೂರಿ ಇದೆ ಸಾಗು ಇಲ್ಲ ಅಂದ. ಬೇಜಾರಾಗ್ಬಿಡ್ತಾರೆ ನನಗೆ. ಯಾವ ಸೀಮಾ ಹೋಟ್ಲೆ ಏನಿರೋ, ಕಾಫಿನಾದರೂ ಇದೆಯೇನೆಯಾ ಅಂತೆ. ಕೋಪ ಪಿಚ್ಚೆ ನೆತ್ತಿಗೆ ಇರ್ಬಿಡ್ತಲ್ಲ. ಹೋಗಿ ಕಾಫಿ ತೊಗೊಂಡು ಬರೇ ಅಂತಂದೆ. ಸರಿ, ಡಿಕಾಕ್ಷನ್ ಜಾಸ್ತಿ ಹಾಕಿ, ಸಕ್ಕರೆ ಜಾಸ್ತಿ ಹಾಕೋಬ್ಬ, ಶುಗರ್ ಗೀಗರ್ ಏನಿಲ್ಲ ನನಗೆ, ಹೋಗು ಅಂತೇಳಿದೆ. ಹೋದ, ತಿರ್ಗಾ ವಾಪಸ್ ಬಂದ. ಯಾಕೆ ಅಂತ ಇದೆ ಸರ್, ಕಾಫಿ ಇದೆ ಸಕ್ಕರೆ ಇಲ್ಲ ಅಂತ. ಕಾಬಿಟ್ಟೆ ಕೋಪ ಮಾಡ್ಕೊಂಬಿಟ್ಟೆ. ಕೋಪ ಅರ್ಥ ಸಾಧನ, ಕೋಪ ಮಾಡ್ಕೊಬಾರ್ದು, ಅದ್ರ ಕೋಪ ಬಂದ್ಬಿಡ್ತು. ಅಲ್ಲಿ ಹೋಟ್ಲ್ ಬಾಗ್ಲಕ್ಕೆ ಆಯ್ತು, ಬೀಗ ಹಾಕೊಂಡು ಹೋಗಿ ಅಂತ ಹೇಳಿದೆ. ಅದಕ್ಕೆ ಅವನು ಹೇಳ್ದ, ಬೀಗ ಇದೆ ಸರ್, ಬೀಗದ ಕೀ ಇಲ್ಲ ಅಂತ. ಇದು ನಗಬೇಕು. ಯಾಕೆ ಅಂತಂದ್ರೆ, ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ದರೆ ಬರುವುದು ರೋಗ, ನಗಿಸಿ ನಗಲು ಬಾನಿ ಬೇಗ, ಹಗಲು ರಾತ್ರಿ ಕೆಲಸವೇ ಅಲ್ಲ, ನಗಲು ನಮಗೆ ಸಮಯವೇ ಇಲ್ಲ, ನಗು ನಗುತ್ತಾ ಮಾಡೇ ಎಲ್ಲ ಪಾದರಸ, ನೀನಾಗುವೆ ನಿನ್ನ ಬಾಳಿನ ರಸ. 3 ದಿವಸದ ಖಾಲಿ, ನಂತರ ಎಲ್ಲ ಖಾಲಿ, ಬದುಕಿನಲ್ಲಿ ನಗ್ತಾ ಇದ್ರೆ ಜೀವನವೆಲ್ಲ ಜಾಲಿ ಜಾಲಿ, ನಗೋದಕ್ಕೆ ಯಾಕೆ ಬ್ರೇಕು, ದುಃಖ ಪಟ್ಟಿ ಸಾಕು, ಹೇಳ್ಕೊಳ್ಳಿ ಜೋಕು, ಕೇಳ್ಕೊಳ್ಳಿ ಜೋಕು, ತಂದು ಜಮಾಯಿಸಿ ನಗೆ ಪಾಕು ಮೈಸೂರು ಪಾಕು. ನೋಡಿ, ನಗುವೆ ಹೂವು, ನಗುವೆ ನಿಸರ್ಗ, ನಮ್ಮ ನಡುವೆ ಇರುವುದು ನಿಸರ್ಗ. ಬದುಕೇಕೆ ಆಗಬೇಕು ಸುಮ್ಮನೆ ನರಕ, ತಿರುಗುತ್ತಿರಲಿ ಅನವರತ ನಗೆಯ ಸಾತ್ವಿಕ ಚರಕ. ನಗು ಇರಬೇಕು ಯಾವಾಗಲೂ. ನಗು ನೋಡಿ, ಪ್ರಪಂಚದಲ್ಲಿ ಯಾರೇ ಆಗಲಿ ಕೋಪ ಮಾಡಿಕೊಟ್ರೆ ಅವ್ರ ಆಯಸ್ಸು ಕಡಿಮೆ ಆಗುತ್ತೆ. ನಗ್ತಾ ಇದ್ರೆ ನಮ್ಮ ಸ್ನಾಯುಗಳು ಸಡಿಲವಾಗಿ ನಾವು ಏನೇನು ಬೇಕಾದ್ರೂ ಸಾಧನೆ ಮಾಡೋ ಅಂಥ ಶಕ್ತಿ ನಗುಗಿದೆ. ಅದು ಪರಿಶುದ್ಧವಾದ ಆರೋಗ್ಯಕರವಾದ ಹಾಸ್ಯ ಇರಬೇಕು, ಅದನ್ನೇ ಬಳಸಬೇಕು. ಡಬಲ್ ಮೀನಿಂಗ್ ಖಂಡಿತವಾಗ್ಲೂ ಬೇಡ. ಖಂಡಿತ ಕೂಡ ಭಾಳ ಒಳ್ಳೆ ಒಂದು ಸಂದೇಶವನ್ನು ನೀವು ಹೇಳಿದ್ರಿ. ಆರೋಗ್ಯಯುತವಾಗಿರುವಂತಹ ಹಾಸ್ಯ ಇದೆ. ಎಷ್ಟೋ ಜನರಿಗೆ ಅದೇ ಗೊತ್ತಿಲ್ಲ, ಹಾಸ್ಯದಲ್ಲೊಂದು ಆರೋಗ್ಯ ಇದೆ ಅನ್ನೋದೇ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಆ ಹಂತಕ್ಕೆ ಹಾಸ್ಯ ಇವತ್ತು ಹೋಗ್ಬಿಟ್ಟಿದೆ ಅನ್ನೋದು ಬಹಳ ದೊಡ್ಡ ದುರಂತ ಅಂತ. ಈಗ 2026ಕ್ಕೆ ನಾವು ಕಾಲಿಟ್ಟಿದ್ದೀವಿ. ಈ ಹೊಸ ವರ್ಷದಲ್ಲಿ ನೀವೇನಾದರೂ ಸಂಕಲ್ಪ ಮಾಡಿದ್ದೀರಾ? ಮುಂದಿನ ನಿಮ್ಮ ಯೋಜನೆಗಳ ಬಗ್ಗೆ ನೀವು ತಿಳಿಸ್ಕೊಡೋದಾದರೆ. ನೋಡಿ, ಆರೋಗ್ಯಕರವಾದ ಹಾಸ್ಯದಲ್ಲಿ ಯಾವುದೇ ಒಬ್ಬ ಹಾಸ್ಯ ನಟನ ಬಾಳನ್ನು ಒಳಹೋಗ್ರೆ ಆತ ತಾಳಾಲಯ ಕಳ್ಕೊಂಡು ಪದನಿಸಾಗಿರ್ತಾನೆ. ಇವನ್ ಚಾರ್ಲಿ ಚಾಪ್ಲಿನ್ ಆಲ್ಸೋ ಭಾಳ ಬಡತನದಿಂದ ಬಂದವರು. ಅಮೇರಿಕಾದ ಒಬ್ಬ ದೊಡ್ಡ ಶ್ರೀಮಂತರಲ್ಲೂ ಒಬ್ಬರಾಗೋದ್ರು. ನಿಮ್ಗೇನು ಇಷ್ಟ ಅಂತ ಕೇಳಿದ್ರೆ ಮಳೆ ಇಷ್ಟ ಅಂತ ಕೇಳೋರು. ಯಾಕೆ ಮಳೆ ಇಷ್ಟ ಅಂದರೆ ನಾನು ಹೇಳ್ತೀನಿ ಯಾರಿಗೂ ಗೊತ್ತಾಗಲ್ಲ ಅಂತ. ಹಾಗೆ ನನ್ನಲ್ಲೂ ನೋವಿದೆ. ಏನಂತಂದರೆ, ನಾಟಕ ರಂಗದಿಂದ ಸಿನಿಮಾಗೆ ಬಂದು 2 ಲಕ್ಷ ಜನ ಇರಬೇಕಾದ್ರೆ ಕಬ್ಬನ್ ಪಾರ್ಕಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಸಮಕ್ಷಮದಲ್ಲಿ ದೊಡ್ಡ ಚಳುವಳಿ ಆದಾಗ ಮೈಸೂರು ರಮಾನಂದ ಅವರು ವೇದಿಕೆಗೆ ಬರಬೇಕು ಅಂದರೆ ನಾನಿನ್ನೂ ಸತ್ತಿಲ್ಲ ನಾಟಕ ಮಾಡಿದ್ದೀನಿ. ಕಲಾಕೇಸರಿ ಉದಯ್ ಕುಮಾರ್ ಅವರ ಒಂದು ಸಹಾಯಾರ್ಥಕ್ಕೆ ಮಾಡಿದಾಗ ಅಂಬರೀಷ್ ಮ್ಯೂಸಿಕಲ್ ನೈಟ್ ಮಂಡ್ಯದಲ್ಲಿ ಗುರುಶ್ರೀ ಟಾಕೀಸ್ ಹಿಂಭಾಗದಲ್ಲಿ ಮಾಡಿದ್ದೆ. ನನಗೇನು ನೋವು ಅಂತ ಹೇಳಿದ್ರೆ, ನನ್ನ ತಾಯಿ ನನ್ನ ನಾಟಕ ನೋಡಲಿಲ್ಲ. 1000 ಪತ್ರಿಕೆಯಲ್ಲಿ ಲೇಖನ ಮತ್ತು ನೋವು ಇದೆ, ಅದ್ರ ಹೊರಗಡೆ ಎಲ್ಲೂ ಹೇಳ್ಕೊಳಕ್ಕಾಗಲ್ಲ. ಖಂಡಿತ ಇದು ಒಂದು ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಜಗತ್ತಿಗೆ ಅವನು ರಂಜನೆಯನ್ನು ನೀಡ್ತಾ ಇರ್ತಾನೆ, ಆದರೆ ಒಳಗಡೆಗೆ ಇರುವಂತಹ ನೋವನ್ನು ಅವನು ಒಳಗಡೆ ಇಟ್ಕೊಳ್ತಾನೆ ಅಂತ. ಒಂದು ನಂಜುಂಡನ ಹಾಗೆ ಒಬ್ಬ ಕಲಾವಿದ. ಅದನ್ನು ನಮ್ಮಪ್ಪ ಒಂದು ಸರ್ ನೋಡ್ಬಿಟ್ಟಿದ್ರು, ನಾನೇನು ಸತ್ತಿಲ್ಲ ಅಂತೇಳಿ. ಲಂಚದ ಪ್ರಕಾರದ ನಾಟಕವನ್ನು ನೋಡಬೇಕಾದ್ರೆ ಲಂಚ ಯಾವ ರೀತಿ ಕಚೇರಿಗಳಲ್ಲಿ ತೊಗೊಳ್ತಾರೆ ಅನ್ನೋದನ್ನು ಮಾಡಿಸಿದ ನೋಡ್ಬಿಟ್ಟು, ನನ್ನ ಬಗ್ಗೆನೇ ವಿಡಂಬನೆ ಮಾಡ್ತೀಯ ನೀನು ಅಂತ ಹೇಳಿದ್ರು. ಅದೇ ನಾಟಕವನ್ನು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ರೈತ ಚಳುವಳಿ ಆದಾಗ ನಾಟಕವನ್ನು ಮಾಡಿದ್ದು. ರೈತ ಉತ್ತಿ ಬಿತ್ತಿ ಬೆಳೆ ಬೆಳೀತಾನೆ, ಅವನ ಹತ್ರ ಕಿತ್ಕೊಂಡು ತಿಂದ್ಬಿಡ್ತಾರಲ್ಲ, ಅದಾಗಬಾರ್ದು ಅನ್ನೋದನ್ನು ಹೇಳಿದ್ದೆ ಅಲ್ಲಿ. ಖಂಡಿತ. ಈಗ ಹೊಸ ವರ್ಷದಲ್ಲಿ ಈಗ ಮುಂದಿನ ಯೋಜನೆ ಬಗ್ಗೆ ನೀವು ನನ್ನ ಯೋಜನೆ ಏನಂತಂದರೆ, ಭಗತ್ ಸಿಂಗ್ ಅನ್ನೋ ಒಂದು ನಾಟಕವನ್ನು ಮಾಡುತ್ತೆ. 7ನೇ ಕ್ಲಾಸ್ ಹುಡುಗ. ಆ ಹುಡುಗ ಯಶ್ವಿನ್ ಶಂಕರ್ ಅಂತ ಯಾವತ್ತೂ ಎಲ್ಲೂ ನಾಟಕ ಮಾಡಿಲ್ಲ. 1.5 ಗಂಟೆ ನಮಗೆ ಏಕವ್ಯಕ್ತಿ ಪ್ರದರ್ಶನ ಮಾಡಿಸ್ತೆ ಮಲ್ಲೇಶ್ವರಂನ ಸೇವಾ ಸದನದಲ್ಲಿ. ಇನ್ನೊಬ್ಬರಿಕೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಬರುತ್ತೆ. ಈಗ ಕನಕದಾಸ ಮಾಡಿಸ್ತಾ ಇದ್ದೀನಿ ಏಕವ್ಯಕ್ತಿ. 1.5 ಗಂಟೆ ಟೈಮ್ ಒಬ್ಬರೇ ವ್ಯಕ್ತಿ. ಆಮೇಲೆ ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನೆಲ್ಲ ಮಾಡ್ತಾ ಇರ್ತೀನಿ. ಹೊಸ ಯೋಜನೆ ಅಂತ ಹೇಳಿದ್ರೆ 24 hours
ನಮ್ಮ ಗೆಜ್ಜೆ ಹೆಜ್ಜೆ ರಂಗ ತಂಡದಿಂದ ವಿಶೇಷವಾದಂತೆ ನಾನೇ ಬರೆದಿರುವಂಥ ಗೀತೆಗಳನ್ನ ಮತ್ತೆ ನಾನೇ ಬರೆದಿರುವಂಥ ನಾಟಕಗಳನ್ನ ರಾತ್ರಿ 6 ಗಂಟೆಗೆ ನಾಟಕ ಶುರು ಮಾಡಿ ಮಾರನೇ ದಿನ 6 ಗಂಟೆಗೆ ನಾಟಕ ಮುಗಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಒಂದು ಹೋಗೋಣ ಅನ್ನೋ ಒಂದು ಆಸೆ ಇದೆ. ಅದ್ರ ಕೊನೆಯಲ್ಲಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಹೇಳ್ಬೇಕು ಅಂತ ಹೇಳಿದ್ರು, ಎಲ್ಲದಕ್ಕಿಂತ ಮುಖ್ಯ ನಮ್ಗೆ ವಿದ್ಯೆ ಬಹಳ ಮುಖ್ಯ. ಅದಕ್ಕೆ ನಾನು ಗೀತೆಯನ್ನು ಹೇಳ್ಬಿಡ್ಲಾ? ಖಂಡಿತ. ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಮುಖ್ಯ ವಿದ್ಯೆ. ವಿದ್ಯೆ ಇದ್ರೆ ನಾವು ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಓದಿರಿ ಓದಿರಿ ಓದಿರಿ, ಒಳ್ಳೆಯ ಗ್ರಂಥವನ್ನೋದಿರಿ, ಅರಿರಿ ಅರಿರಿ ಅರಿರಿ, ಬಾಬಾ ಸಾಹೇಬರಂತೆ ನಡೆಯುವುದಾರಿರಿ. ಅರಿವೇ ಬದುಕು, ಅದುವೇ ದಾರಿಯ ಬೆಳಕು, ಪುಸ್ತಕವನ್ನೋದಿರಿ ಅರಿವೇ ಮೇಲು, ನೆರವಿಗೆ ಬರುವುದು ಎಲ್ಲೆಲ್ಲೂ, ಸಾಗುತ್ತಾ ಎಳೆಯುತ್ತಾ ಎಲ್ಲರ ಬದುಕು. ಓದಿರಿ ಓದಿರಿ ಓದಿರಿ, ಒಳ್ಳೆಯ ಗ್ರಂಥವನ್ನೋದಿರಿ. ಕುಲಕ್ಕೆ ನೆಲೆ ಯಾವುದೆಂದರು ಕನಕರು, ಕುಲಕ್ಕೆ ನೆಲೆ ಯಾವುದೆಂದರು ಕನಕರು, ಸಕಲರಲ್ಲಿ ಅರಿವುದು ಒಂದೇ ನೆತ್ತರು. ಕುಲಕ್ಕೆ ನೆಲೆ ಯಾವುದೆಂದರು ಕನಕರು, ಸಕಲರಲ್ಲೂ ಅರಿವುದು ಒಂದೇ ನೆತ್ತರು. ಜಾತಿಯ ಜಂಜಾಟವನ್ನು ಮುರಿದವನೇ ಮೇರು, ಇವ ಮೇಲು ಅವ ಕೀಳು ಎಂಬುದನ್ನು ಗಾಳಿಗೆ ತೂರು. ಓದಿರಿ ಓದಿರಿ ಓದಿರಿ, ಒಳ್ಳೆಯ ಗ್ರಂಥವನ್ನೋದಿರಿ. ಪುಸ್ತಕದ ಆಳೆಯಲ್ಲಡಗಿದೆ ಭಂಡಾರವು, ತೋರುವುದು ನಾಗರಿಕತೆ ಸಂಸ್ಕಾರವು, ಮೇಲು ಕೀಳೆಂಬುದರ ಓಡಿಸುವ ಹತ್ಯಾರವು. ಇದುವೇ ಇದುವ ಓದಿನ ತಾತ್ಪರ್ಯವು. ಓದಿರಿ ಓದಿರಿ ಓದಿರಿ, ಒಳ್ಳೆಯ ಗ್ರಂಥವನ್ನೋದಿರಿ. ಇದು ಓದಬೇಕೆಲ್ಲರೂ. ಯಾಕೆ ಅಂತ ಹೇಳಿದ್ರೆ ಓದಿನ ಮುಖೇನ ಏನನ್ನು ಬೇಕಾದ್ರೂ ತಿಳ್ಕೊಬೋದು. ನೋಡಿ, ಈ ವರ್ಷ ಮುಖ್ಯ ಆಗಲ್ವಾ? ಆರೋಗ್ಯ ಚೆನ್ನಾಗಿ, ಆರೋಗ್ಯವೇ ಪರಮ ಭಾಗ್ಯ, ಅನಾರೋಗ್ಯವೇ ಪರಮ ದೌರ್ಭಾಗ್ಯ. ಆರೋಗ್ಯ ಚೆನ್ನಾಗಿದ್ರೆ ಪುಸ್ತಕವನ್ನು ಓದ್ತಾ ಇದ್ದರೆ ಹೊಸ ತಿಳ್ಕೊಬೋದು. ಈಗ ಒಂದೇ ಒಂದು ವಿಚಾರ ಫೈನಲ್ ಹೇಳ್ತೀನಿ. ಈ ಗೌರ್ಮೆಂಟ್ ಕೆಲಸಗಾರ ಅಲ್ಲ, ಬಣ್ಣದ ಬದುಕು ಹಾಕಿದ್ರೆ ದುಡ್ಡು ಬರುತ್ತಿದೆ, ಅದರಿಂದ 5 ಪತ್ರಿಕೆಗಳನ್ನ ಕೊಂಡ್ಕೊಂಡು ಓದ್ತೀನಿ ಇವತ್ತು ಸಹ. ಯಾಕೆ ಅಂತ ಹೇಳಿದ್ರೆ ವಿಚಾರಗಳನ್ನ ತಿಳಿಯೋದಕ್ಕೆ, ಬರೆಯೋದಕ್ಕೆ, ಓದೋದಕ್ಕೆ ಅನುಕೂಲ ಆಗುತ್ತೆ. ಅದರಿಂದನೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು, ಮಂತ್ರಿಗಳು ಎಲ್ಲರೂ ಫೋನ್ ಮಾಡಿ ಮಾತಾಡಿಸ್ತಾರೆ. ಅದು ನನಗೆ ಖುಷಿ ಕೊಟ್ಟಂತ ವಿಚಾರ. ತುಂಬಾ ಒಳ್ಳೆಯ ಸಂದೇಶವನ್ನು ಕೊಟ್ರಿ. ಆಕಾಶವಾಣಿಗೆ 90 ವರ್ಷ ತುಂಬಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಆಕಾಶವಾಣಿಗೆ ಜೊತೆಗೆ ನಮ್ಮ ಕೇಳುಗರಿಗೆ ನೀವು ಏನು ಸಂದೇಶವನ್ನು ಹೇಳೋದಕ್ಕೆ ಬಯಸ್ತೀರಿ? ನಮ್ಮ ಮನೆಯಲ್ಲಿ ನಾನು ದುಡಿತಾ ಇದ್ದೆ, ಓದೋ ವಯಸ್ಸಲ್ಲಿ ಲರ್ನಿಂಗ್ ಅಂಡ್ ಅರ್ನಿಂಗ್ ಅಂತ ಓದ್ತಿದ್ದೆ. ಒಂದು ರೇಡಿಯೋನ ತೊಗೊಂಡು ಬಂದೆ, ಆಗ್ತಾ ಇದೆ. ಈಗ TV ಬಂತು, ಅವಿಗೆ ಮೊಬೈಲ್ ಬಂದ್ಬಿಡ್ತು, ಮೊಬೈಲ್ ಇದರಿಂದ ಇದಾಗೋಗಿದೆ. ಆದರೆ ರೇಡಿಯೋ ಕೇಳ್ತಿದ್ದಾಗ ನನ್ನ ಬಾಲ್ಯದ ನೆನಪು, ಧ್ವನಿ ಸುರುಳಿ ಬರೋದು. ನಾವು ಮೈಸೂರಿನಲ್ಲಿ ನಂದಾದೀಪ ಇರ್ಬೋದು, ನಾಂದಿ ಇರ್ಬೋದು, ಬಂದ್ರೆ ಮನೆ ಮುಂದೆ 30-40 ಜನ ಕೂತಿರೋ, ಎಲ್ಲರ ಮನೇಲಿ ರೇಡಿಯೋ ಇರಲಿಲ್ಲ, ಸೈಕಲ್ಲು ಇರಲಿಲ್ಲ. ಆವಾಗ ಕೂತ್ಕೊಂಡು ನೋಡು ರಾಜ್ಕುಮಾರ್ ಬಂದ್ರು ಹೇಳ್ತಾ ಇದ್ದಾರೆ, ನೋಡು ಇವ್ರು ಬಂದ್ರು, ನಾವಿಲ್ಲಿ ಡಿಸ್ಕಷನ್, ಆ ಡೈಲಾಗನ್ನು ಕೇಳ್ತಾ. ಅಂದ್ರೆ ನೀವು ಹೇಳ್ತಾ ಇರುವ ಕಾಲದಲ್ಲಿ ರೇಡಿಯೋ ಕೇಳೋಕ್ಕೂ ಕೂಡ ಬೇರೆಯವ್ರ ಮನೆಗೆ ಹೋಗಿ ಅಲ್ಲಿ ಟ್ಯೂನ್ ಮಾಡಿರೋದನ್ನ ಕೇಳ್ಕೋಬೇಕು. ಆಕಾಶವಾಣಿಲಿ ಇಂಥದ್ದು ಬರುತ್ತೆ ಅಂತ ಹೇಳಿದ್ರೆ ಕಾದು ಕುಳಿತು ತಟ್ಟೆ ಮುಂದೆ ಇಟ್ಕೊಂಡು ಕೇಳ್ತಾ ಇದ್ವು, ಚಿಂತ ಕೇಳ್ತಾ ಇದ್ವು. ಆದ್ರೆ ಈಗ ಮೊಬೈಲ್ ನೋಡ್ತಾ TV ನೋಡ್ತಾರೆ. ಅದಾಗಬಾರ್ದು. ಅವಾಗ ತಿಂತಾ ಇದ್ವು, ಆರೋಗ್ಯಕರವಾದ ವಿಚಾರವನ್ನು ಇವ್ರು ಮಾತಾಡ್ತಾ ಇದ್ದಾರೆ ಹೀಗೆ ಅನ್ಕೊಂಡು ಕೇಳ್ತಾ ಇದ್ವು. ನಾಟಕ ರಂಗದಲ್ಲಿ ಈಗ ಬದಲಾವಣೆಗಳು ಕಾಣ್ತಾ ಇದೆ. ಹಿಂದೆ ಬೇರೆ ಥರ ಇತ್ತು, ವೃತ್ತಿ ಕಂಪ್ನಿ ಈಗ ನಡೀತಾ ಇದೆ, ಈಗ ಬೇರೆ ಆದರೆ ಈಗ ಹೊಸಬರು ಅನ್ವೇಷಣೆ ಬರ್ತಾ ಇದೆ. ಆಮೇಲೆ ಕೆಲವು ಬಡಾವಣೆಗಳಲ್ಲಿ, ನಾಟ್ ಓನ್ಲಿ ಇನ್ ಬೆಂಗಳೂರು, ಕರ್ನಾಟಕದಾದ್ಯಂತ ಆಪ್ತ ರಂಗಮಂದಿರ, ಚಿಕ್ಕ ರಂಗಮಂದಿರ, ಸುಸಜ್ಜಿತವಾದ ರಂಗಮಂದಿರಗಳಿದೆ. ಅಲ್ಲೆಲ್ಲ ಒಳ್ಳೊಳ್ಳೆಯ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡು, ಹಳೆ ಬೇರು ಹೊಸ ಚಿಗುರು ಕೂಡಿರಲಿ ಮರ ಸೊಬಗು ಅಂತ ಹೇಳಿದ್ರೆ, ಹಾಗೇನೆ ಹಳೆ ಗುಂಡಣ್ಣವ್ರ ನಾಟಕ, AS ಮೂರ್ತಿ ಅವ್ರ ನಾಟಕಗಳನ್ನ ಮಾಡ್ತಾ, ಪರ್ವತವಾಣಿ ಅವರ ನಾಟಕಗಳನ್ನ ಮಾಡ್ತಾ, ಕೈಲಾಸಂ ನಾಟಕಗಳನ್ನ ಮಾಡ್ತಾ, ಇವತ್ತಿನ ಹೊಸ ಯುವಕರು ಆ ನಾಟಕವನ್ನು ಬಳಸ್ಕೊಂಡು ಭಾಷೆ ಮೇಲೆ ಅಲ್ಪ ಪ್ರಾಣ ಅಪಭ್ರಂಶಗಳನ್ನು ತಡೆ ಹಿಡ್ಕೊಂಡು ಬರ್ತಾರೆ. ಕೆಲವರು ಮಾತಾಡಿ ಸಂತೋಷ ಅಂತಾರೆ. ಅದೆಲ್ಲವಕ್ಕೂ ಕಡಿವಾಣ ಹಾಕಿ ಅಲ್ಲಿ ಕರೆಕ್ಟಾದ ರೀತಿ ನಮ್ಮ ಭಾಷೆಯನ್ನು ನಾವು ಬೆಳೆಸಬೇಕಲ್ಲ. ಅದಕ್ಕೆ ನಾನು ಹೋದ್ರು ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ. ಕನ್ನಡ ವಿಶ್ವಮಾನ್ಯತೆಯನ್ನು ಪಡೆದಿದೆ ಈಗ ಸಿನಿಮಾ ರೀತಿಯಲ್ಲಿ. KGF ಬಂತು, ಕಾಂತಾರ ಬಂತು, ವಿದೇಶದಲ್ಲೂ ಕನ್ನಡ ಸಿನಿಮಾ ಹೈ ಕ್ಲಾಸ್ ಆಗಿ ಬರ್ತಾ ಇದೆ ಅಂತ. ಅದಕ್ಕೆ ನಾನು ಸಾಮಾನ್ಯ ಹೊರಗಡೆ ಹೋದರೆ ಏನು ಹೇಳ್ತೀನಿ ಅಂತಂದರೆ, ಭವ್ಯ ಕನ್ನಡ, ದಿವ್ಯ ಕನ್ನಡ, ಭವ್ಯ ದಿವ್ಯ ರಮ್ಯವಿದು ನಮ್ಮ ಕನ್ನಡ, ಹೆಸರು ಕನ್ನಡ, ಉಸಿರು ಕನ್ನಡ, ಹಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕನ್ನಡ ಅಲ್ವಾ? ಆಮೇಲೆ ನೋಡಿ, ಯಾರು ಬಸವಣ್ಣ ಕನ್ನಡ, ಅಲ್ಲಮಾದಿ ಶಿವಚರಣರ ನಾಡು ಕನ್ನಡ. ಕನ್ನಡ 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 ಪರಭಾಷಾ ಸೋದರರೇ, ಬನ್ನಿ ನಮ್ಮ ಸಂಗಡ ಬೆಳೆಸುಳಿಸಲು ಕಸ್ತೂರಿ ಕನ್ನಡ. ಇದ್ರಲ್ಲೂ ಸಹ ನಾವು ನಮ್ಮ ಪುಸ್ತಕ ಓದಿ ಮಸ್ತಕಕ್ಕೆ ಹೆಂಗೆ ಸೇರಿಸ್ತೀವಿ, ಇಲ್ಲಿ ಒಳ್ಳೊಳ್ಳೆಯ ವಿಚಾರಗಳನ್ನು ಕೇಳೋದ್ರ ಮುಖೇನ ಈಗ
ಕಿವಿಗೆ ಹಾಕೊಂಡು ಕೇಳ್ತಾರಲ್ವಾ ಹೆಡ್ಫೋನ್, ಅದೇ ರೀತಿಯಲ್ಲಿ ಆಕಾಶವಾಣಿಯ ಒಳ್ಳೊಳ್ಳೆ ಅತ್ಯುತ್ತಮವಾದ ಕಾರ್ಯಕ್ರಮಗಳು ಬರ್ತಾ ಇದೆ. ಇದನ್ನು ಕೇಳೋದ್ರ ಮುಖೇನ ಜ್ಞಾನವನ್ನು ವೃದ್ಧಿ ಮಾಡಿಸ್ಕೋಬೋದು ಅಂತೇಳಿ ನಾನು ಕೇಳ್ತೀನಿ. ಕೇಳದೇ ಇರೋರ್ಗೂ ನಾನು ಹೇಳ್ತೀನಿ, ಕೇಳಿದ್ದೆ. ಆಕಾಶವಾಣಿಗೆ ಬಂದಿದ್ದೆ ನನಗೆ ಭಾರಿ ಹೆಮ್ಮೆ, ಸಂತೋಷವಂತ ಅನ್ಕೊಂಡಿದ್ದೆ. ಸಾಕಷ್ಟು ಮಾಹಿತಿಯನ್ನು ನಿಮ್ಮ ಬದುಕಿನ ಬಗ್ಗೆ ಇರ್ಬೋದು, ನಿಮ್ಮ ರಂಗಭೂಮಿಯ ಚಲನಚಿತ್ರದ ನಿಮ್ಮ ಅನುಭವಗಳನ್ನು ನಮ್ಮ ಶ್ರೋತೃಗಳೊಂದಿಗೆ ಈ ಹೊಸ ವರ್ಷದ ಸಂದರ್ಭದಲ್ಲಿ ಹಂಚಿಕೊಂಡ್ರಿ. ಇಷ್ಟೊತ್ತು ನಮ್ಮ ಜೊತೆಗೆ ಭಾಗವಹಿಸಿದಂತಹ ನಿಮಗೆ ಅನಂತ ಧನ್ಯವಾದಗಳು. ಈ ಹೊಸ ವರ್ಷ ನಿಮಗೆ ಖಂಡಿತವಾಗಿ ಕೂಡ ಹೊಸತನ್ನು ತರಲಿ ಅನ್ನುವಂತಹ ಆಶಯ ನಮ್ಮದು. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀವಿ. ನಮಸ್ಕಾರ. ಇಲ್ಲಿಯ ಡೈರೆಕ್ಟರ್ ಮತ್ತು ತಾಂತ್ರಿಕ ವರ್ಗದವರು ಪ್ರತಿಯೊಬ್ಬರಿಗೂ ನನ್ನ ಹೃದಯಾಂತರಾಳದ ಅಭಿನಂದನೆಗಳು. ಹೊಸ ವರ್ಷ ಚೆನ್ನಾಗಿರಲಿ, ಆನಂದದಾಯಕರವಾಗಿ ಇರಲಿ, ನೀವೆಲ್ಲರೂ ಚೆನ್ನಾಗಿರಬೇಕು, ಸುಖ ಸಂತೋಷದಿಂದ ಸಂತೃಪ್ತಿಯಿಂದ ಇರಬೇಕು ಅಂತ ಮೊಬೈಲ್ನ ಆದಷ್ಟು ಸ್ವಲ್ಪ ದೂರ ಇಟ್ಟು ನಮ್ಮ ಜೀವನವನ್ನು ಸರಿ ಮಾಡಿಕೊಳ್ಳೋಣ. ನಮಸ್ಕಾರ, ಧನ್ಯವಾದ. ರಂಗಭೂಮಿ, ಕಿರುತೆರೆ ಮತ್ತು ಚಲನಚಿತ್ರ ಕಲಾವಿದರಾದ ಮೈಸೂರು ರಮಾನಂದ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಗಣಪತಿ ಭಟ್. ನಿರ್ಮಾಣ ಸಿ ನಾಗರತ್ನ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಹಾಗೂ ನೂತನ ಎಸ್ ಕದಂ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.